ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ನಮಾಮಿ ಗೌಡಪಾದಂಚ ಶಂಕರಂ ಶ್ರೀಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಮಿಂದ್ರಂ ತಂ ಜ್ಞಾನರೂಪಿಣೇ. ಓಂ ಓಂ ನಾರಾಯಣ ನಾರಾಯಣ. ಶಿಷ್ಯನ ಪ್ರಶ್ನೆ ಏನಿತ್ತಂದರೆ, ಆತ್ಮ ಚೈತನ್ಯ ಸ್ವರೂಪ, ಸಾಕ್ಷಿ ಸ್ವರೂಪನು. ಮೂರವಸ್ಥೆಗಳಲ್ಲಿಯೂ ಅವನು ಚೈತನ್ಯ ಸ್ವರೂಪವೇ ಆಗುವುದರಿಂದ ಸುಷುಪ್ತಿಯಲ್ಲಿ ಮಾತ್ರ ಅಜ್ಞಾನ ಏಕೆ ಇದೆ? ವಿಚಿತ್ರ ಪ್ರಶ್ನೆ ನೋಡಿ. ಆತ್ಮ ಸಾಕ್ಷಿ ಸ್ವರೂಪನಾಗಿರುವ ಆತ್ಮ ಮೂರು ಅಂಶಗಳಿವೆ ಅದರಲ್ಲಿ. ಮತ್ತೊಂದು ಸಲ ಹೇಳಿ ಅದರ ಉತ್ತರ ಹೇಳೋಣ. ಎಚ್ಚರದಲ್ಲಿ ಸಾಕ್ಷಿ ಚೈತನ್ಯ ರೂಪವಾಗಿದ್ದಾನೆ. ಒಟ್ಟು ಅವಸ್ಥೆಯನ್ನು ನೋಡುವ ವೈಶ್ವಾನರ ಎಂದು ಹೆಸರ. ಒಟ್ಟು ಅವಸ್ಥೆಯನ್ನು ನೋಡುವ ಸಾಕ್ಷಿ, ಒಟ್ಟು ಎಚ್ಚರ ಅವಸ್ಥೆಯನ್ನು ನೋಡುವಾಗ ಸಾಕ್ಷಿಗೆ, ಅದೇ ಸಾಕ್ಷಿಗೆ, ಸಾಕ್ಷಿ ಅಂದರೆ ಚೈತನ್ಯ ಮಾತ್ರ, ಆ ಚೈತನ್ಯನಿಗೆ ನಾವು ವೈಶ್ವಾನರ ಎಂದು ಹೆಸರಿಟ್ಟಿದ್ದೇವೆ. ಅಂದರೆ ವೈಶ್ವಾನರ ಅಂದರೆ ಎಚ್ಚರ ಸಾಕ್ಷಿ ಅಂತ. ಮತ್ತು ಕನಸನ್ನು ನೋಡುವಾಗ, ಒಟ್ಟು ಕನಸಿನ ಅವಸ್ಥೆಯನ್ನು ನೋಡುವಾಗ ಅದೇ ಸಾಕ್ಷಿಗೆ ಕನಸಿನ ಸಾಕ್ಷಿ ಎಂದು ಹೇಳಿದ್ದೇವೆ. ಅಂದರೆ ಅರ್ಥವೇನು? ತೈಜಸ ಎಂದು ಹೆಸರಿಟ್ಟಿದ್ದೇವೆ. ಸುಷುಪ್ತಿಯಲ್ಲಿ ಪ್ರಾಜ್ಞ ಅಂದರೆ ಅರಿವು ಮಾತ್ರ. ಅರಿವು ಮಾತ್ರ ಅಂದರೆ ಇನ್ನೊಂದನ್ನು ನೋಡುತ್ತಾ ಇಲ್ಲ, ಯಾವುದೋ ಒಂದು ಅವಸ್ಥೆಯನ್ನು ನೋಡುತ್ತಾ ಇಲ್ಲ, ಯಾವ ಅವಸ್ಥೆಯೂ ಇಲ್ಲ, ಅದರ ಅಭಾವವನ್ನು ನೋಡುತ್ತಾ ಇದ್ದಾನೆ. ಯಾವ ಅವಸ್ಥೆಯೂ ಅವರಲ್ಲಿ ಇಲ್ಲ ಎಂದು ಹೇಳಿದ್ದೇವೆ. ಹಾಗಾದರೆ ಚೈತನ್ಯ ಸ್ವರೂಪ ಆತ್ಮ ಆಗಿದ್ದರೆ ಸುಷುಪ್ತಿಯಲ್ಲಿ ಒಂದು ಸಂದೇಹ, ನನಗೇನು ಗೊತ್ತಿಲ್ಲ ಎಂದು ಏಕೆ ಆಗ್ತಾ ಇದೆ? ಏಕೆ ಗೊತ್ತಿಲ್ಲ ಎಂದು ಸುಷುಪ್ತಿ ಕುರಿತು ನಮಗೆ ಒಂದು ಅನುಭವವಾಗುತ್ತಾ ಇದೆ. ಆದ್ದರಿಂದ ನೀವೇನು ಹೇಳಬೇಕು? ಆತ್ಮ ಶುದ್ಧ ಚೈತನ್ಯವೇ ಆದರೆ ನನಗೇನು ಗೊತ್ತಿಲ್ಲ ಎಂದು ಈ ಅನುಭವ ಏಕೆ ಆಗ್ತಾ ಇದೆ, ಇದಕ್ಕೆ ಕಾರಣವೇನು ಹೇಳಬೇಕು. ಕಾರಣ ಹೇಗೆ ಹೇಳಬೇಕಂದ್ರೆ, ಚೈತನ್ಯ ರೂಪ ಆತ್ಮ ಇಟ್ಟುಕೊಂಡು ಈ ಕಾರಣಕ್ಕೆ ಈ ನನಗೇನು ಗೊತ್ತಿಲ್ಲ ಎಂಬ ಅವಿದ್ಯೆಗೆ ಯಾವುದೋ ಒಂದು ಕಾರಣ ಹೇಳಬೇಕು, ಬೇರೆ ಕಾರಣ. ಅಥವಾ ನನಗೇನು ಗೊತ್ತಿಲ್ಲ ಎಂಬುದೇ ನಿಜವಾದರೆ మరి ಶುದ್ಧ ಚೈತನ್ಯ ಎಂಬುದು ಬಿಟ್ಟು ಹೋಗ್ತದೆ. ಸಾಕ್ಷಿ ಮಾತ್ರ ಶುದ್ಧ ಚೈತನ್ಯ ಎಂದು ಬಿಟ್ಟು ಹೋಗಿ, ನೀವು ಸಾಕ್ಷಿ ಎಂದಿಗೂ ಅರಿವಿನ ಸ್ವರೂಪವೇ ಆದರೆ ಸುಷುಪ್ತಿಯಲ್ಲಿ ಮಾತ್ರ ಅರಿವನ್ನು ಕಲ್ಕೊಂಡು ಅಜ್ಞಾನಿ ಏಕೆ ಆಗಿದ? ಈ ಪ್ರಶ್ನೆ ಒಳ್ಳೆಯ ಪ್ರಶ್ನೆ ಅಲ್ಲವೇ? ಈ ಪ್ರಶ್ನೆಯಲ್ಲಿ ಇದು ಮೊದಲನೆಯ ಅಂಶ. ಎರಡನೆಯ ಅಂಶ ನೋಡಿ, ಸುಷುಪ್ತಿಯಲ್ಲಿ ಜೀವ ಈಶ್ವರನನ್ನೇ ಸೇರಿಕೊಳ್ಳುತ್ತಾನೆ. ಈಶ್ವರ ಅಂದರೆ ಸಾಕ್ಷಿ, ಈಶ್ವರ ಅಂದರೆ ಚೈತನ್ಯ ಮಾತ್ರ. ಚೈತನ್ಯವನ್ನೇ ಸೇರಿಕೊಳ್ಳುತ್ತಾನೆ. ಅಂದರೆ ಸೇರಿಕೊಳ್ಳುತ್ತಾನೆ ಅಂದರೆ ಭೇಟಿ ಮಾಡಿ ಬರುತ್ತಾನೆ ಅಂದ ಅರ್ಥ ಅಲ್ಲ. ಅಲ್ಲಿ ಜೀವ ಇರುತ್ತಾನೆ, ಈಶ್ವರ ಇರುತ್ತಾನೆ, ಪಕ್ಕದಲ್ಲಿ ಕುಳಿತುಕೊಂಡು ನೋಡಿ ಮಾತಾಡಿ ಬರ್ತಾನೆ, ಹಾಗಲ್ಲ. ಜೀವ ಈಶ್ವರ ಜೊತೆಗೆ ಸೇರಿಕೊಂಡು ಚೈತನ್ಯ ಮಾತ್ರ ಆಗಿದ್ದರೆ ಅವನು ಈಶ್ವರ ಜೊತೆಗೆ ಸೇರಿಕೊಂಡರೆ ಈಶ್ವರ ಸ್ವರೂಪವೇ ಜೀವನ ಸ್ವರೂಪವಾಗಿಬಿಡ್ತದೆ ಅಲ್ಲವೇ? ಈಶ್ವರ ಅಥವಾ ಸಾಕ್ಷಿ ಅಲ್ಲಿ ಚೈತನ್ಯ ಮಾತ್ರವಾಗಿರುತ್ತಾನೆ, ಅಂದರೆ ಜೀವನು ಚೈತನ್ಯವಾಗೇ ಇರುತ್ತಾನೆ ಅಲ್ಲವೇ? ಜೀವ ಇಲ್ಲಿ ಜೀವ ಸೈಡ್ನಿಂದ ನೋಡ್ತಾ ಇದ್ದಾನೆ. ಪ್ರಶ್ನದ ಮೊದಲನೇ ಅಂಶದಲ್ಲಿ ಸಾಕ್ಷಿ ಸೈಡ್ನಿಂದ ನೋಡಿದ, ಈಗ ಜೀವ ಸೈಡ್ನಿಂದ ನೋಡಿದರೆ ಜೀವ ಸುಷುಪ್ತಿಯಲ್ಲಿ ಹೋಗಿ ಚೈತನ್ಯ ಜೊತೆಗೆ ಈಶ್ವರನ ಜೊತೆಗೆ ಸೇರಿಕೊಂಡಾಗ ಈಶ್ವರ ಮಾತ್ರವಾಗುತ್ತಾನೆ, ಚೈತನ್ಯ ಮಾತ್ರ ಆಗುತ್ತಾನೆ. ಆವಾಗ ಈಶ್ವರ ಅಥವಾ ಚೈತನ್ಯ ಎರಡೂ ಒಂದೇ. ಈಶ್ವರ ಅಥವಾ ಚೈತನ್ಯ, ಈಶ್ವರ ಅಥವಾ ಸಾಕ್ಷಿ ಚೈತನ್ಯ ಮಾತ್ರವಾಗಿರುತ್ತಾನೆ. ಚೈತನ್ಯ ಮಾತ್ರ ಅಂದರೆ ಸರ್ವಜ್ಞ ಆಯಿತು, ಚೈತನ್ಯವೇ ಸರ್ವಜ್ಞ. ಜೀವನು ಸರ್ವಜ್ಞ ಚೈತನ್ಯವಾಗಿದ್ದರೆ ಅವನಿಗೆ ನನಗೇನು ಗೊತ್ತಿಲ್ಲ ಎಂಬುದು ಹೇಗೆ ಆಗುತ್ತದೆ? ನಮ್ಮ ಅನುಭವದಲ್ಲಿ ನಮಗೇನು ಗೊತ್ತಿಲ್ಲ ಹಾಗೆ ಆಗ್ತಾ ಇದೆ ಅಲ್ಲವೇ?
ಸುಷುಪ್ತಿಯಲ್ಲಿ ನಮಗೇನು ಗೊತ್ತಿಲ್ಲ ಎಂದು ಅನುಭವ ಹಾಗೆ ಆಗ್ತಾ ಇದೆ. ಈ ಅನುಭವ ಜೀವನಿಗೆ ಆಗಬೇಕೇ ಹೊರತು, ಏಕೆ ಜೀವನಿಗೆ ಅಜ್ಞಾನ ಇರುತ್ತದೆ, ಜೀವನಿಗೆ ಆಗಬೇಕೇ ಹೊರತು ಅಲ್ಲಿ ಜೀವ ಈಶ್ವರನ ಜೊತೆಗೆ ಒಂದಾದಾಗ ಇನ್ನು ಜೀವ ಉಳಿಯುತ್ತಾನ? ಉಳಿಯಲ್ಲ. ಅಂದರೆ ಅಜ್ಞಾನ ಯಾರಿಗೆ? ಜೀವನಿಗೆ. ಅಂದರೆ ಜೀವ ಚೈತನ್ಯ ಜೊತೆಗೆ ಸಾಕ್ಷಿ ಚೈತನ್ಯ ಆತ್ಮ ಜೊತೆಗೆ ಸೇರಿಕೊಂಡರೆ ಸಾಕ್ಷಿ ಚೈತನ್ಯನೇ ಆಗಿಬಿಡುತ್ತಾನೆ. ಸಾಕ್ಷಿ ಚೈತನ್ಯಕ್ಕೆ ಚೈತನ್ಯ ಮಾತ್ರ ಇದ್ದರೆ, ಈಶ್ವರನಿಗೆ ಸಾಕ್ಷಿಗೆ ಚೈತನ್ಯ ಮಾತ್ರವೇ ಇದ್ದರೆ ಅಲ್ಲಿ ಅಜ್ಞಾನ ಇರಬಾರದಿತ್ತು. ಅಂದರೆ ಜೀವ ಸಾಕ್ಷಿಯನ್ನು ಅಥವಾ ಈಶ್ವರನನ್ನು ಸೇರಿಕೊಂಡಾಗ ತಾನು ಸಾಕ್ಷಿ ಆಗುತ್ತಾನೆ, ತಾನು ಈಶ್ವರನೇ ಆಗುತ್ತಾನೆ. ಅಜ್ಞಾನ ಜೀವನಿಗಿರಬೇಕು. ಜೀವ ಇಲ್ಲವಲ್ಲ, ಜೀವ ಈಶ್ವರನನ್ನು ಸೇರಿಕೊಂಡಿದ್ದಾನಲ್ಲ, ಜೀವ ಸಾಕ್ಷಿ ಆಗಿದ್ದಾನಲ್ಲ, ಜೀವ ಇಲ್ಲ. ಅಲ್ಲಿ ಜೀವ ಇಲ್ಲದಿದ್ದರೆ ಅಜ್ಞಾನ ಎಂದು ಏಕೆ ಆಗುತ್ತಾ ಇದೆ? ಸುಷುಪ್ತಿ ಕುರಿತು ನನಗೇನು ಗೊತ್ತಿಲ್ಲ ಎಂದು ಏಕೆ ಆಗುತ್ತಾ ಇದೆ? ಅದು ಆಗಿದ್ದರೆ ಮತ್ತೆ ಜೀವ ಸೇರಿಕೊಂಡಿಲ್ಲ ಎಂದು ಹೇಳಬೇಕು ಅಲ್ಲವೇ? ಆ ಪ್ರಶ್ನೆ ಸ್ವಲ್ಪ ಹೇಳಿದ್ದರೂ ನಾನು ಇನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ, ಪ್ರಶ್ನೆ ಬಿಡಿಸಿ ಹೇಳ್ತಾ ಇದ್ದೀನಿ. ಅಂದರೆ ನನಗೇನು ಗೊತ್ತಿಲ್ಲ ಎಂದು ಸುಷುಪ್ತಿಯಲ್ಲಿ ಅನುಭವವಾಗುತ್ತಾ ಇದೆ ಅಂದರೆ ಅದು ಜೀವನ ಅನುಭವವೇ, ಈಶ್ವರನಿಲ್ಲ ಎಂದು ಹೇಳಬೇಕು ಒಂದು ಪಕ್ಷ. ಅಥವಾ ಜೀವನು ಈಶ್ವರನು ಇಬ್ಬರಿದ್ದರೆ ಜೀವ ಹೋಗಿ ಈಶ್ವರನ ಪಕ್ಕಕ್ಕೆ ಕುಳಿತಿದ್ದಾನೆ, ಆದರೆ ಸುಷುಪ್ತಿ ಮಾತ್ರ ಜೀವನ ಅನುಭವ ಎಂದು ಹೇಳಬೇಕು. ಏಕೆ? ನನಗೇನು ಗೊತ್ತಿಲ್ಲ ಆಗ್ತಾ ಇದೆಯಲ್ಲ. ನನಗೇನು ಗೊತ್ತಿಲ್ಲ ಎಂದು ಆಗಿಬಿಟ್ಟರೆ ಅದು ಜೀವನ ಅನುಭವವೇ ಹೊರತು ಈಶ್ವರನ ಅನುಭವ ಅಲ್ಲ, ಈಶ್ವರನಲ್ಲಿ ಸೇರಿಕೊಳ್ಳುವುದೇ ಅಲ್ಲ. మరి ನೀವು ಮೂರು ಅವಸ್ಥೆಗಳಿಗೆ ಸಾಕ್ಷಿ ಇದ್ದಾನೆ, ಸಾಕ್ಷಿ ಚೈತನ್ಯ ಆತ್ಮ ಎಂದು ಬಿದ್ದು ಹೋಗುತ್ತದೆ. ಸುಷುಪ್ತಿಯಲ್ಲಿಯೂ ಜೀವನೇ ಇದ್ದಾನೆ. ಅದರಿಂದ ಯಾರು ಸುಷುಪ್ತಿಯಲ್ಲಿ ಅವಿದ್ಯೆ ಇದೆ ಅವಿದ್ಯೆ ಇದೆ ಅವಿದ್ಯೆ ಇದೆ ಎಂದು ಹೇಳ್ತಾರೋ ಅವರಿಗೆ ಸುಷುಪ್ತಿ ಎಂಬುದು ಜೀವನ ಅವಸ್ಥೆ ಆಗುತ್ತದೆ ಹೊರತು ಈಶ್ವರನ ಅವಸ್ಥೆ ಆಗಲ್ಲ. ಅಂದರೆ ಸಾಕ್ಷಿ ಸ್ವರೂಪದ ಅವಸ್ಥೆ ಆಗಲ್ಲ, ಅದು ಜೀವನ ಅವಸ್ಥೆ ಆಗಿಬಿಡ್ತದೆ. ನೀವು ಸುಷುಪ್ತಿಯನ್ನು ಜೀವನ ಅವಸ್ಥೆ ಎಂದು ತಿಳ್ಕೊಂಡರೆ ಎಚ್ಚರವನ್ನು ಜೀವನ ಅವಸ್ಥೆ, ಕನಸನ್ನು ಜೀವನ ಅವಸ್ಥೆ, ಮೂರು ಅವಸ್ಥೆಗಳು ಜೀವನ ಅವಸ್ಥೆ ಎಂದು ಆಗಿಬಿಟ್ಟರೆ ಮೂರು ಅವಸ್ಥೆ ಸಾಕ್ಷಿ ಯಾರಾಗುತ್ತಾನೆ? ಜೀವ ಆಗುತ್ತಾನೆ ಅಲ್ಲವೇ? ಮೂರು ಅವಸ್ಥೆಗಳ ಸಾಕ್ಷಿ ಜೀವನೇ ಆಗಿಬಿಟ್ಟರೆ ಅವಸ್ಥಾತ್ರಯ ಸಾಕ್ಷಿ, ಮೂರು ಅವಸ್ಥೆಗಳ ವಿಚಾರದಿಂದ ಅವಸ್ಥಾತ್ರಯ ಸಾಕ್ಷಿಯಾದ ಪರಮಾತ್ಮ ತಿಳಿಯುತ್ತದೆ ಎಂಬುದು ತಪ್ಪಾಗಿಬಿಡ್ತದೆ ಅಲ್ಲವೇ? ಇದು ನೋಡಿ ಎಷ್ಟು ವಿಚಾರ ಇದೆ, ಅಷ್ಟು ಸೂಕ್ಷ್ಮವಾದ ಸ್ಪಷ್ಟವಾದ ವಿಚಾರ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಸುಷುಪ್ತಿ ಎಂಬುದು ಜೀವನ ಅವಸ್ಥವೋ ಅಥವಾ ಜೀವನು ಈಶ್ವರನನ್ನು ಸೇರಿಕೊಂಡಾಗ ಆ ಈಶ್ವರನ ಅವಸ್ಥವೋ. ಈಶ್ವರ ಅಂದರೆ ಚೈತನ್ಯ, ಚೈತನ್ಯ ಅವಸ್ಥೆ ಆದರೆ ನನಗೇನು ಗೊತ್ತಿಲ್ಲ ಎಂದು ಏಕಾಗ್ತಾ ಇದೆ. ಅಂದರೆ ಜೀವ ಇನ್ನು ಸೇರಿಕೊಂಡಿಲ್ಲ ಎಂದರ್ಥ. ಸೇರಿಕೊಂಡರೆ మరి ಈ ನನಗೇನು ಗೊತ್ತಿಲ್ಲ ಎಂಬುದು ಯಾವ ಕೋಣದಿಂದ ಹೇಳಬೇಕು, ಯಾವ ದೃಷ್ಟಿಯ ಹೇಳಬೇಕು ಅಲ್ಲವೇ? ಪ್ರಶ್ನದಿಂದಲೇ ಉತ್ತರ ಬರಬೇಕು ನೋಡಿ. ಪ್ರಶ್ನೆ ಸಮ್ಯಕ್ ಸೂಕ್ಷ್ಮವಾಗಿ ಗಮನಿಸಿದರೆ ಉತ್ತರ ಅಲ್ಲೇ ಬರ್ತದೆ ನೋಡಿ. ಅಂದರೆ ಜೀವ ಈಶ್ವರನನ್ನು ಸೇರಿಕೊಂಡು ಬಿಟ್ಟರೆ ಈಶ್ವರನೇ ಆಗುತ್ತಾನೆ, ಚೈತನ್ಯ ಮಾತ್ರ, ಸಾಕ್ಷಿ ಮಾತ್ರ. ಅಲ್ಲಿ ನನಗೇನು ಗೊತ್ತಿಲ್ಲ ಎಂದು ಅನುಭವ ಇರಬಾರದಿತ್ತು. ನನಗೇನು ಗೊತ್ತಿಲ್ಲ ಎಂದು ಅನುಭವ ಆಗಿದ್ದರೆ ಆ ಅನುಭವಕ್ಕೆ ಬೇರೆ ಕಾರಣ ಹೇಳಬೇಕು. ಅಥವಾ ಆ ಅನುಭವವೇ ನಿಜ, ಆ ಅನುಭವ ತಪ್ಪು ಅನುಭವ ಆ ಅನುಭವವೇ ತಪ್ಪು ಎಂದು ಹೇಳಬೇಕು. ಆ ಅನುಭವವೇ ತಪ್ಪಲ್ಲ ಅಂದರೆ ಜೀವ ಸೇರಿಕೊಂಡಿಲ್ಲ, ಜೀವ ಹಾಗೇ ಇದ್ದಾನೆ ಎಂದು ಹೇಳಬೇಕಾಗ್ತದೆ. ಈ ಎರಡರಲ್ಲಿ ಯಾವುದು ಕರೆಕ್ಟ್ ನೀವೇ ಹೇಳಬೇಕು ಅಲ್ಲವೇ? ಶಿಷ್ಯನ ಪ್ರಶ್ನದಲ್ಲಿ ಎಷ್ಟು ಸೂಕ್ಷ್ಮತೆ ಇದೆ ನೋಡಿ. ಸೇರಿಕೊಂಡನ? ಸೇರಲಿಲ್ಲವಾ? ಸೇರಿದ್ದರೆ ನನಗೇನು ಗೊತ್ತಿಲ್ಲ ಎಂದು ಅನುಭವ ಏಕೆ ಆಗ್ತಾ ಇದೆ? ನಿಧಾನವಾಗಿ ಒಂದೊಂದು ಸ್ಪಷ್ಟವಾಗಿ ವಿಚಾರ ಮಾಡಬೇಕು. ಇನ್ನೊಂದು ಶಾಸ್ತ್ರವು ಹೇಳುವುದೇನೆಂದರೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ನಾವೆಲ್ಲರೂ ಸಾಕ್ಷಿ ಸ್ವರೂಪರೇ. ಸಾಕ್ಷಿಯೇನೋ ಚೈತನ್ಯ ಸ್ವರೂಪ, ಅಷ್ಟೇ ಅಲ್ಲ ಅದ್ವಿತೀಯ ರೂಪ, ನಿರ್ಗುಣ ರೂಪ. ಸಾಕ್ಷಿ ಚೈತನ್ಯ ರೂಪ, ಅದ್ವಿತೀಯ ರೂಪ, ನಿರ್ಗುಣ ರೂಪ, ನಾವೆಲ್ಲರೂ ಅದೇ ರೂಪ ಎಂದು ಶಾಸ್ತ್ರವು ಹೇಳ್ತಾ ಇದೆ. ಈ ಶಾಸ್ತ್ರವನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು? ಈ ಶಾಸ್ತ್ರ ಸುಷುಪ್ತಿಯಲ್ಲಿ ಅರ್ಥವಾಗಲ್ಲ. ಏಕೆ? ನೀವು ಹೇಳಿದ್ದೀರಿ ಮೂರು ಅವಸ್ಥೆಗಳನ್ನು ವಿಚಾರ ಮಾಡಿದ್ದರೆ ಸಾಕು ಆತ್ಮ ಗೊತ್ತಾಗ್ತದೆ ಅಂತ. ಮೂರು ಅವಸ್ಥೆಗಳ ವಿಚಾರದಿಂದ ಆತ್ಮ ಗೊತ್ತಾಗ್ತದೆ. ಆದರೆ ಮೂರು ಅವಸ್ಥೆಗಳಲ್ಲಿಯೂ ಚೈತನ್ಯವಿಲ್ಲ ಅಂದರೆ ಇಲ್ಲಿ ಹೇಳಿರುವ ಅದ್ವಿತೀಯ ಚೈತನ್ಯ, ಶುದ್ಧ ಚೈತನ್ಯ ಇಲ್ಲ ಅಂದರೆ ಮತ್ತೆ ಶಾಸ್ತ್ರ ಹೇಳಿದ್ದು ತಪ್ಪಾಗ್ತದೆ. ಅವಸ್ಥಾತ್ರಯ ವಿವೇಕ ಸಾಕಾಗಲ್ಲ ಹೇಳಬೇಕಾಗ್ತದೆ. ಅವಸ್ಥಾತ್ರಯ ವಿವೇಕ ಬಿಟ್ಟು ಇನ್ನೇನು ಮಾಡಬೇಕು? ಬೇರೆ ಅವಸ್ಥೆಗೆ ಹೋಗಬೇಕಾಗ್ತದೆ. ನಿಮಗೆ ಬೇರೆ ಅವಸ್ಥೆ ಇಲ್ಲವಲ್ಲ, ಇರುವುದು ಮೂರೇ, ಮೂರರಲ್ಲೇ ತೋರಿಸಬೇಕು
ನಮ್ಮ ಅನುಭವಗಳೆಲ್ಲ ಮೂರರಲ್ಲಿ ಅಡಕವಾಗಿವೆ, ಮೂರನ್ನು ಬಿಟ್ಟು ಯಾವುದೂ ಇಲ್ಲ. ಆದ್ದರಿಂದ ಈ ನನಗೇನು ಗೊತ್ತಿಲ್ಲ ಎಂಬುದು ತಪ್ಪ ಅಥವಾ ಬೇರೆ ಏನೋ ತಪ್ಪು ದೃಷ್ಟಿಯಿಂದ ನೋಡ್ತಾ ಇದ್ದೀವ? ಏನದು ನನಗೇನು ಗೊತ್ತಿಲ್ಲ ಎಂಬುದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು? ಅಥವಾ ಸಮಥಿಂಗ್ ಸಮ್ವೇರ್ ರಾಂಗ್ ಆ್ಯಂಗಲ್ನಿಂದ ನೋಡ್ತಾ ಇದ್ದೀವ? ಹಾಗಾದರೆ ಹೊಂದುತ್ತದೆ, ಬಟ್ ಅದು ಹೇಗೆ ತೋರಿಸಬೇಕು? ಅಥವಾ ಅದೇ ನಿಜವಾದ ಅನುಭವ ಆಗಿಬಿಟ್ಟರೆ ನನಗೇನು ಗೊತ್ತಿಲ್ಲ ಎಂಬುದು ಅನುಭವವನ್ನೇ ಸೀರಿಯಸ್ ಆಗಿ ತಗೊಂಡು ಅದನ್ನು ಬಿಡಕ್ಕಾಗದೇ ಇದ್ದರೆ, ಏಕೆಂದರೆ ಮೂಲವಿದ್ಯಾವಾದಿಗಳು ನನಗೇನು ಗೊತ್ತಿಲ್ಲ ಅದನ್ನೇ ಗಟ್ಟಿಯಾಗಿ ಇಟ್ಕೊಂಡರು. ಒಂದು, ನನಗೇನು ಗೊತ್ತಿಲ್ಲ ಎಂಬುದು ಈ ಅನುಭವವೇ ಸುಷುಪ್ತಿಯ ನಿಜವಾದ ಅನುಭವ ಎಂದಿಟ್ಕೊಂಡರು. ನೋಡಿ, ಸ್ವಾಮೀಜಿ ಈ ವ್ಯಾಖ್ಯಾನಕಾರರನ್ನು ಅವರಿವರನ್ನು ಪೂರ್ವಪಕ್ಷವನ್ನು ಎತ್ತದೆ ಸುಮ್ಮನೆ ಸಾಧಕನ ವಿದ್ಯಾರ್ಥಿ ಬಾಯಿಯಿಂದ ಸಾಮಾನ್ಯ ಪ್ರಶ್ನೆಗಳ ರೂಪವಾಗಿ ಹೇಳಿಸ್ತಾ ಇದ್ದಾರೆ. ಏಕೆಂದರೆ ಇದು ಪ್ರಾರಂಭಿಕ ಗ್ರಂಥ. ಸಾಮಾನ್ಯವೇ ಇರಲಿ, ದೊಡ್ಡ ತರ್ಕಕ್ಕೆ ವಿತಂಡವಾದಕ್ಕೆ ಅಂದರೆ ವಾದ ವಿವಾದಗಳಿಗೆ ಹೋಗುವುದು ಬೇಡ ಎಂದು. ಆದರೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ದರೆ ಈ ಜಿಜ್ಞಾಸು ಸಾಧಕನ ಬಾಯಿನಿಂದ ಹೇಳಿದ್ದು ಆ ವ್ಯಾಖ್ಯಾನಕಾರರದೆಲ್ಲ ಹೇಳಿಸಿಬಿಟ್ಟರು. ಅದರಿಂದ ಉತ್ತರ ಕೊಡುವಾಗ ಅವರಿಗೂ ಉತ್ತರ ಕೊಟ್ಟಂತೆ ಆಗಿಬಿಡ್ತದೆ. ನೀವು ಸುಷುಪ್ತಿಯನ್ನು ಏನು ಗೊತ್ತಿಲ್ಲ ಎಂಬ ಅವಿದ್ಯಾ ಅನುಭವ ಎಂದಿಟ್ಕೊಂಡರೆ ಅವರು ಈಶ್ವರನನ್ನು ಪೂರ್ತಿಯಾಗಿ ಸೇರಿಕೊಳ್ಳಲ್ಲ. ಅವರೇನು ಹೇಳ್ತಾರೆ? ಪೂರ್ತಿಯಾಗಿ ಸೇರಿಕೊಳ್ಳಲ್ಲ, ಸ್ವಲ್ಪ ಹತ್ತಿರಕ್ಕೆ ಹೋಗಿ ಪೂರ್ತಿ ಬ್ರಹ್ಮದಲ್ಲಿ ಸಾಕ್ಷಿಯಲ್ಲಿ ಸೇರಿಕೊಳ್ಳದೆ ಹತ್ತಿರಕ್ಕೆ ಹೋಗಿ ಬರ್ತಾನೆ. ಪೂರ್ತಿ ಈಶ್ವರನನ್ನು ಸೇರಿಕೊಳ್ಳಲ್ಲ ಅಂದರೆ ನನಗೇನು ಗೊತ್ತಿಲ್ಲ ಎಂಬುದು ನಿಜವಾದ ಅನುಭವ, ಅದು ತಪ್ಪಲ್ಲ, ಅದು ರಾಂಗ್ ಆ್ಯಂಗಲ್ ಆಫ್ ಲುಕ್ಕಿಂಗ್. ಸುಷುಪ್ತಿಯನ್ನು ತಪ್ಪು ದೃಷ್ಟಿಯಿಂದ ನೋಡುವುದಲ್ಲ, ಅದೇ ನಿಜವಾದ ದೃಷ್ಟಿ, ಆ ಅನುಭವವೇ ನಿಜವಾದ ಅನುಭವ ಎಂದು ಹೀಗಿಟ್ಕೊಂಡರೆ ಏನಾಗುತ್ತದೆ? ಸಾಕ್ಷಿ ಚೈತನ್ಯ ರೂಪ ಸಾಕ್ಷಿ ಸಿದ್ಧವಾಗಲ್ಲ, ಜೀವೇಶ್ವರ ಏಕತ್ವ ಸಿದ್ಧವಾಗಲ್ಲ, ಜೀವ ತಪ್ಪು ಎಂದು ಜೀವ ಭ್ರಾಂತಿ, ಜೀವ ಅಜ್ಞಾನಿ ಎಂಬುದು, ಅದರಿಂದ ಜೀವಭಾವವೇ ಮಿಥ್ಯ ಎಂಬುದು ಸಿದ್ಧವಾಗಲ್ಲ. ಈಶ್ವರನ ಜೊತೆಗೆ ಏಕತ್ವ ಸಿದ್ಧವಾಗಲ್ಲ, ಈಶ್ವರನು ಕೇವಲ ಚೈತನ್ಯ ರೂಪ ಸಿದ್ಧವಾಗಲ್ಲ. ನೋಡಿ, ಮೂರು ಅಂಶಗಳು ಸಿದ್ಧವಾಗಲ್ಲ. ಈಶ್ವರ ಕೇವಲ ಚೈತನ್ಯ, ಸಾಕ್ಷಿ ಕೇವಲ ಚೈತನ್ಯ ಎಂಬುದು ಸಿದ್ಧವಾಗಲ್ಲ. ಜೀವ ಈಶ್ವರ ಜೊತೆಗೆ ಸೇರಿಕೊಳ್ತಾ ಇದ್ದಾನೆ ಅಂದರೆ ಎಲ್ಲಿ ಸೇರಿಕೊಳ್ಳುವ ಅನುಭವವೇ ಇಲ್ಲ ನಮಗೆ. ಜೀವ ಈಶ್ವರ ಏಕತ್ವ ಎಂಬುದು ನಮ್ಮ ಅನುಭವದಲ್ಲಿರಬೇಕು. ಎಚ್ಚರದಲ್ಲಿಲ್ಲ, ಕನಸಿನಲ್ಲಿಲ್ಲ, ಸುಷುಪ್ತಿಯಲ್ಲಿಲ್ಲ. ಇರುವ ಅನುಭವಗಳು ಮೂರರಲ್ಲಿ ಎಲ್ಲಿ ಜೀವನು ಸೇರಿಕೊಳ್ತಾ ಇಲ್ಲ, ಜೀವನು ಜೀವಭಾವ ಬಿಡುತ್ತಾ ಇಲ್ಲ. ಇನ್ನೊಂದೇನೆಂದರೆ ಶ್ರುತಿ ವಾಕ್ಯವು ಅನುಭವದಲ್ಲಿ ಹೊಂದುತ್ತಾ ಇಲ್ಲ, ಸುಮ್ಮನೆ ಶ್ರುತಿ ಹೇಳಿದೆ ಎಂದು ಒಪ್ಪಬೇಕು, ಕುರುಡಾಗಿ ಒಪ್ಪಬೇಕು. ಜೀವ ಈಶ್ವರ ಜೊತೆಗೆ ಒಂದು ಎಂದು ಎಲ್ಲಿ ಅಂದರೆ ನಿಮಗೆ ಗೊತ್ತಾಗಲ್ಲ, ಅದು ಜ್ಞಾನಿಗಳಿಗೆ ಆಗುತ್ತದೆ. ಯಾವಾಗ ಆಗ್ತದೆ? ಜ್ಞಾನ ಬಂದಾಗ ಗೊತ್ತಾಗ್ತದೆ. ನಿನಗೆ ಗೊತ್ತಿಲ್ಲ, ನಿಮ್ಮ ಅನುಭವದಲ್ಲಿಲ್ಲ. ಜೀವರ ಅನುಭವದಲ್ಲಿ ಹೇಗಿರುತ್ತದೆ? ಇಲ್ಲ. ಅದರಿಂದ ಜೀವನು ಬ್ರಹ್ಮ ಜೊತೆಗೆ ಒಟ್ಟಾಗ್ತಾನೆ ಎಂದು ನಿಮ್ಮ ಅನುಭವದಲ್ಲಿಲ್ಲ. ಅವರು ಬೇರೆಯವರಿರುತ್ತಾರೆ, ಅವರೇ ಜ್ಞಾನಿಗಳ ಅನುಭವ, ನಿಮ್ಮ ಅನುಭವದಲ್ಲಿಲ್ಲ. ನನ್ನ ಅನುಭವದಲ್ಲಿಲ್ಲದಿದ್ದರೆ ನಾನು ತಿಳ್ಕೊಳ್ಳುವುದು ಹೇಗೆ? ನೀವು ಹೇಳ್ತೀರಿ ಜೀವ ಬ್ರಹ್ಮ ಏಕತ್ವ ಎನ್ನುವುದು ಸ್ವತಃಸಿದ್ಧ ಅನುಭವ. ಸ್ವತಃಸಿದ್ಧವ, ಹೊಸದಾಗಿ ಪಡೆಯತಕ್ಕ ಅನುಭವವ. ಜೀವನು ಬ್ರಹ್ಮ ಜೊತೆಗೆ ಒಟ್ಟಾಗುತ್ತಾನೆ, ಅರಿವಿನ ಸ್ವರೂಪವೇ ಆಗಿದ್ದಾನೆ, ಅದ್ವಿತೀಯನಾಗಿದ್ದಾನೆ ಎಂಬುದು ಸ್ವತಃಸಿದ್ಧ ಅನುಭವವೋ ಅಥವಾ ಹೊಸದಾಗಿ ಪಡೆಯತಕ್ಕ ಅನುಭವ ಈಗ ನಮ್ಮ ಯಾರ ಅನುಭವದಲ್ಲಿ ಇಲ್ಲ ಎಂದು ಹೇಳಬೇಕು. ನೋಡಿ, ಎಷ್ಟು ಚೆನ್ನಾಗಿದೆ ವಿಚಾರ. ಆದ್ದರಿಂದ ಇದಕ್ಕೆ ಗುರುಗಳ ಉತ್ತರ ಅಂದರೆ ನಿನ್ನ ಹೇಳಿದ್ದೇವೆ ಪ್ರಶ್ನೆಯನ್ನೇ ಸ್ವಲ್ಪ ಮತ್ತೊಂದು ಸಲ ಬಿಡಿಸಿ ಹೇಳಿದ್ದೀನಿ. ಈಗ ಪ್ರತ್ಯುತ್ತರ ಎಷ್ಟು ಚೆನ್ನಾಗಿದೆ ನೋಡಿ. ಅಹೋ ವಿಚಾರ ನಿಪುಣಸ್ಯಾಪಿ ವಿಮೂಢತ್ವಂ. ಕೆಲವು ನನ್ನದು ಹಿಂದೆ ಮುಂದೆ ರಿಪಿಟೇಷನ್ ಆಗುತ್ತದೆ. ಈ ವಾಕ್ಯ ನಿನ್ನ ಹೇಳಿದ್ದೀನಿ, ಮತ್ತೊಂದು ಸಲ ಬಂತು. ಏಕೆಂದರೆ ಕೆಲವು ಮೊದಲನೆಯ ಸಲ ಕೇಳಿದ ನಂತರ ಸ್ವಲ್ಪ ಆ ದಿವಸ ಬಿಟ್ಟರೆ ನಿಮಗೆ ಶ್ರೋತೃಗಳು ಸ್ವಲ್ಪ ಮನನ ಮಾಡ್ತಾರೆ. ನೆಕ್ಸ್ಟ್ ಡೇ ನಿನ್ನ ಹೇಳಿದ್ದ ವಿಷಯವನ್ನೇ ಮತ್ತೊಂದು ಸಲ ಬಿಡಿಸಿ ಅದನ್ನೇ ಹೇಳಿಬಿಟ್ಟರೆ ಓಹೋ ಇನ್ನೂ ಸ್ವಲ್ಪ ಸ್ಪಷ್ಟತೆ ಬರುತ್ತದೆ. ಅದಕ್ಕೋಸ್ಕರ ಯಾವುದೇ ಹೊಸ ವಿಷಯ ಫಸ್ಟ್ ಟೈಮ್ ಕೇಳಿದ್ದಾಗ ಅಷ್ಟು ಆಳವಾಗಿ ಅನುಭವಕ್ಕೆ ಪೂರ್ಣವಾಗಿ ಸ್ಪಷ್ಟವಾಗಿ ಅರ್ಥವಾಗಲ್ಲ. ಸ್ವಲ್ಪ ಎಷ್ಟು ಅರ್ಥವಾಗ್ತದೋ ಅಷ್ಟು ಅರ್ಥ ಸ್ವಲ್ಪ ಬಿಡ್ತೀವಿ. ಈಗ ಇವತ್ತೆಲ್ಲ ಮನನ ಮಾಡ್ಕೊ, ಚಿಂತನೆ ಮಾಡ್ತಾ ಇರು. ನಾಳೆ ದಿವಸ ಇವತ್ತು ಹೇಳಿದ್ದನ್ನೇ ಮತ್ತೊಂದು ಸಲ ಬಿಡಿಸಿ ಹೇಳಿದ್ದರೆ ಆಗಿಂದ ಮತ್ತೊಂದು ಸಲ ರಿವ್ಯೂನಲ್ಲಿ ಸ್ಪಷ್ಟತೆ ಬರುತ್ತದೆ. ಅದಕ್ಕೋಸ್ಕರ ನಿನ್ನೆ ಹೇಳಿದ ಆ ಶಿಷ್ಯನ ಪ್ರಶ್ನೆಯನ್ನು ಮತ್ತೊಂದು ಸಲ ಇವತ್ತು ಬಿಡಿಸಿ ಹೇಳಿದ್ದೀನಿ ನೋಡಿ. ಅದು ನಿನ್ನೆನೂ ಸ್ವಲ್ಪ ರೆಪಿಟೇಷನೇ ಆಯಿತು. ಯಾಕಂದರೆ ಮೊನ್ನೆ ದಿವಸ
ಸುಮ್ಮನೆ ಟಚ್ ಮಾಡಿದ್ದೇವೆ, ನಿನ್ನ ಸ್ವಲ್ಪ ಬಿಡಿಸಿ ಹೇಳಿದ್ದೇವೆ. ಇವತ್ತು ಇನ್ನೂ ಸ್ಪಷ್ಟಗೊಳಿಸಿದ್ದೇವೆ. ಸಾಧಕನ ಪ್ರಶ್ನೆ ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಇದೆಲ್ಲ ನಮ್ಮ ಪ್ರಶ್ನನೂ ಅನಿಸಬೇಕು. ಹೌದಪ್ಪ, ನಮ್ಮ ಪ್ರಶ್ನನೂ ಇದೆ, ನಮ್ಮ ಎಲ್ಲರ ಅನುಭವದಲ್ಲಿ ಹೀಗೆ ಇದೆ ಪ್ರಶ್ನೆ. ಈಗ ಗುರುಗಳು ಉತ್ತರ ಹೇಳ್ತಾರೆ, ಅಹೋ ವಿಚಾರ ನಿಪುಣಸ್ಯಾಪಿ ವಿಮೂಢತ್ವಂ. ಅಯ್ಯಯ್ಯೋ, ಇಷ್ಟೊತ್ತು ಚೆನ್ನಾಗಿ ವಿಚಾರ ಮಾಡಿದೆಯಪ್ಪ, ಇದು ಏನು ಮತ್ತೆ ಅದೇ ತಪ್ಪು ಅಂದ್ರೇನು? ತಪ್ಪು ದೃಷ್ಟಿಯನ್ನೇ ನೋಡ್ತಾ ಇದ್ದೀವಿ, ಇನ್ನೂ ಪೂರ್ತಿ ಬಿಟ್ಟಿಲ್ಲ. ವಿಚಾರ ನಿಪುಣ, ಚೆನ್ನಾಗಿ ಗಮನಿಸುವಂಥ ಗಮನ ನಿಮ್ಮ ಚೆನ್ನಾಗಿದೆ, ಒಳ್ಳೆಯ ಗಮನದಲ್ಲಿ ಇದೇನಪ್ಪ ಒಂದು ವಿಮೂಢ ಅಂದರೆ ಇನ್ನೂ ಕನ್ಫ್ಯೂಷನ್, ಇನ್ನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಅರ್ಥವೇನು? ತಪ್ಪು ಆ್ಯಂಗಲ್, ಜೀವನ ಆ್ಯಂಗಲ್ ಇನ್ನೂ ಹಾಗೆ ಇಟ್ಕೊಂಡಿದ್ದು, ಜೀವನ ಕೋಣ, ಜೀವನ ದೃಷ್ಟಿ ಇನ್ನೂ ಪೂರ್ತಿ ಬಿಟ್ಟಿಲ್ಲ. ಅದಕ್ಕೋಸ್ಕರನೇ ನಿಮಗೆ ಅಧ್ಯಸ್ಥ ದೃಷ್ಟಿ ಬಿಟ್ಟಿಲ್ಲ. ವಿಚಾರ ಮಾಡ್ತಾ 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 ಎಲ್ಲೋ ಒಂದು ಕಡೆ ಹಾಗೆ ಜೀವ ಬುದ್ಧಿ ಇದ್ದುಕೊಂಡು ಬಿಡ್ತಾ ಇದೆ. ಅದಕ್ಕೋಸ್ಕರ ಅಯ್ಯೋ, ಒಳ್ಳೆಯ ವಿಚಾರ ಮಾಡ್ತಾ ಇದ್ದೀಯಪ್ಪ, ಇನ್ನೂ ಕೆಲವು ಕಡೆ ಸ್ವಲ್ಪದು ಅಧ್ಯಾಸ ಹಾಗೆ ಇಟ್ಕೊಂಡು ಬಿಟ್ಟಿದ್ದೀಯಪ್ಪ. ಆಯಿತು, ಹೇಳ್ತೀನಿ ನೋಡ್ರಿ. ಏತಾವತ್ ಪರ್ಯಂತಂ ನೀವು ಮಾಡಿದ್ದ ತಪ್ಪಿನಲ್ಲಿ ಒಂದು ಬೇಸಿಕ್, ಐ ಆಮ್ ಕರೆಕ್ಟಿಂಗ್ ಯುವರ್ ವೇ ಆಫ್ ಲುಕ್ಕಿಂಗ್. ನೀವು ಸುಷುಪ್ತಿಯನ್ನು ವಿಚಾರ ಮಾಡುವಾಗ ಈ ಪ್ರಶ್ನೆಗಳು, ಈ ಸಂದೇಹ, ಇದು ಕಾಂಟ್ರಡಿಕ್ಷನ್ ಅನಿಸುತ್ತಾ ಇದೆ, ವಿರೋಧ ಅನಿಸುತ್ತಾ ಇದೆ, ಚೈತನ್ಯ ರೂಪ ಅನಿಸುತ್ತಾ ಇದೆ, ಮತ್ತು ನನಗೇನು ಗೊತ್ತಿಲ್ಲ ಅನಿಸುತ್ತಾ ಇದೆ. ನನಗೇನು ಗೊತ್ತಿಲ್ಲ ಎಂಬುದು ಅಜ್ಞಾನ, ಚೈತನ್ಯ ರೂಪ ಎನ್ನುವುದು ಜ್ಞಾನ. ಅಲ್ಲೇನು ಸುಷುಪ್ತಿಯಲ್ಲಿ ಜೀವನು ಬ್ರಹ್ಮ ಜೊತೆಗೆ ಏಕವಾಗುತ್ತಾನೆ ಎಂದು ಉಪನಿಷತ್ತು ಹೇಳುತ್ತದೆ. ಅಲ್ಲಿ ಬೇರೆ ಎರಡನೆಯದಿಲ್ಲ ಅನಿಸುತ್ತದೆ. ಮತ್ತೇನನಿಸುತ್ತದೆ? ಅಜ್ಞಾನವೇನೋ ಜೀವ ಲಕ್ಷಣ. ಅಲ್ಲೇನೋ ಜೀವ ಸೇರಿಕೊಂಡನಾ ಸೇರಲಿಲ್ಲವಾ? ಸೇರಿದ್ದರೆ ನನಗೇನು ಗೊತ್ತಿಲ್ಲ ಎಂದು ಅನಿಸಬಾರದಿತ್ತು, ಅಜ್ಞಾನವೇ ಇರಬಾರದಿತ್ತು. ಅಜ್ಞಾನವಿದ್ದರೆ ಸೇರಿಕೊಂಡ ಎನ್ನುವುದು ಹೊಂದಲ್ಲ. ಅಂದರೆ ಜೀವ ಸೇರಿಕೊಂಡೇ ಇಲ್ಲ. మరి ಸೇರಿಕೊಂಡಿಲ್ಲ ಅಂದರೆ ಸುಷುಪ್ತಿಯಲ್ಲಿ ಜೀವ ಒಂದು ದೃಷ್ಟಿಯ ನೋಡಿದರೆ ಜೀವಭಾವವಿಲ್ಲ ಅನಿಸುತ್ತಾ ಇದೆ. ಇದು ನೋಡಿ, ಈ ಕಾಂಟ್ರಡಿಕ್ಷನ್, ಇನ್ನು ಮಿಕ್ಸ್ಡ್ ಸ್ಟೇಟೇ ಅನಿಸುತ್ತಾ ಇದೆ. ಈ ಮಿಕ್ಸ್ಡ್ ಸ್ಟೇಟು, ಈ ಕಾಂಟ್ರಡಿಕ್ಷನ್, ಈ ವಿರೋಧಕ್ಕೆ ಏನು ಪರಿಹಾರ? ಗುರುಗಳು ಹೇಳ್ತಾರೆ, ಈ ವಿರೋಧ ನಿಮಗೆ ಸುಲಜ್ತಾ ನಹಿ, ದ ಪ್ರಾಬ್ಲಮ್ ನಿಮಗೆ ಬಿಡಿಸ್ತಾ ಇಲ್ಲ. ಈ ವಿರೋಧ ಅನಿಸುತ್ತಾ ಇದೆ. ವಿರೋಧ ಅಂದರೆ ಏನು? 2 ಡಿಫರೆಂಟ್ ಸ್ಟ್ಯಾಂಡ್ ಪಾಯಿಂಟ್ಗಳನ್ನು ಮಿಕ್ಸ್ ಮಾಡಿಕೊಂಡಿದ್ದೀಯಪ್ಪ. ಆ ಸ್ಟ್ಯಾಂಡ್ ಪಾಯಿಂಟ್ ಅದು, ಈ ಸ್ಟ್ಯಾಂಡ್ ಪಾಯಿಂಟ್ ಇದು. ಆ ದೃಷ್ಟಿಯಿಂದ ನೋಡಿದ್ದಾಗ ಅದು ಕಂಡು ಬರ್ತದೆ, ಈ ದೃಷ್ಟಿಯಿಂದ ನೋಡಿದ್ದಾಗ ಇದು ಕಂಡು ಬರ್ತದೆ. ಇನ್ನೂ ನನಗೇನು ಗೊತ್ತಿಲ್ಲ ಎಂಬುದು ಒಂದು ಸ್ಟ್ಯಾಂಡ್ ಪಾಯಿಂಟು, ಅರಿವಾಗಿದ್ದೇನೆ ಎಂದು ಇನ್ನೊಂದು ಸ್ಟ್ಯಾಂಡ್ ಪಾಯಿಂಟು. ಈ ಎರಡು ನೀವು ಮಿಕ್ಸ್ ಮಾಡಿಬಿಟ್ಟಿದ್ದೀ, ಅದು ನಿನ್ನ ತಪ್ಪಾಯಿತು. ತಪ್ಪು ಎಲ್ಲಿದೆ ಅಂದರೆ, ನನಗೇನು ಗೊತ್ತಿಲ್ಲ ಎಂಬುದು ಜೀವದೃಷ್ಟಿ, ಅಜ್ಞಾನ ದೃಷ್ಟಿ, ಎಚ್ಚರ ದೃಷ್ಟಿ. ಸುಷುಪ್ತಿ ಅನುಭವ ದೃಷ್ಟಿ ಏನು? ಅದೇನು? ಅದು ಚೈತನ್ಯ ಮಾತ್ರ. ಜೀವ ಈಶ್ವರರು ಏಕತ್ವವಾಗಿರುವ ಸ್ವರೂಪ, ಅದ್ವಿತೀಯ ರೂಪ, ಏಕತ್ವ ರೂಪ, ಚೈತನ್ಯ ಮಾತ್ರ. ಅದು ಸುಷುಪ್ತಿ ದೃಷ್ಟಿ ಮತ್ತು ಎಚ್ಚರ ದೃಷ್ಟಿ. ಸುಷುಪ್ತಿ ಎಚ್ಚರ ಮಿಕ್ಸ್ ಮಾಡಿಬಿಟ್ಟು, ಇದಕ್ಕೋಸ್ಕರನೇ ಹೇಳ್ತೀವಿ ಅಧ್ಯಾಸ. ಅಧ್ಯಾಸ ಅಂದ್ರೇನು? ಆತ್ಮ ಅನಾತ್ಮ. ಕೇವಲ ಅನಾತ್ಮ ಇಲ್ಲ, ಆತ್ಮ ಅನಾತ್ಮ ಎರಡು ಮಿಕ್ಸಿಂಗ್, ಎರಡರ ಮಿಶ್ರಮ ಸ್ಥಿತಿಯೇ ಆತ್ಮಾನಾತ್ಮರ ಪರಸ್ಪರ ಅಧ್ಯಾಸ ಸ್ಥಿತಿ. ಅಂದ್ರೇನು? ಸುಷುಪ್ತಿಯಲ್ಲಿ ಒಂದು ಪಕ್ಕ ಏನಿಲ್ಲ, ಎರಡನೇದಿಲ್ಲ, ಅದ್ವೈತ ಅನಿಸುತ್ತದೆ. ಮತ್ತೆ ಏನು ಗೊತ್ತಿಲ್ಲ ಅನಿಸುತ್ತದೆ. ಇದೇನಪ್ಪ ಅದ್ವೈತ ಇದೆ, ಏನು ಗೊತ್ತಿಲ್ಲ ಇದೆ ಅಂದರೆ, ಅದ್ವೈತಕ್ಕೆ ಏನು ಗೊತ್ತಿಲ್ಲ ಎಂದೇ ಆಗುತ್ತದೆ? ಅದ್ವೈತಕ್ಕೆ ಅವಿದ್ಯೆ ಇರುತ್ತದೆ? ಅವರು ಹಾಗೆ ಹೇಳ್ತಾರೆ, ಹೌದು ಅದ್ವೈತ ಇದೆ, ನನಗೇನು ಗೊತ್ತಿಲ್ಲ ಇದೆ. ಇವರು ಹೀಗೆ ಹೇಳ್ತಾರೆ. ಮರ ಅದೇ ಅಜ್ಞಾನಿ ದೃಷ್ಟಿ. ಆ ದೃಷ್ಟಿಯನ್ನು ಬಿಡಿಸುವುದೇ ಇಲ್ಲಿ ಶಾಸ್ತ್ರ ಬೇಕು. ಅವರು ಈ ಅಜ್ಞಾನಿ ದೃಷ್ಟಿಯನ್ನೇ ಅನುವಾದ ಮಾಡಿಕೊಂಡು ಇದೇ ಸುಷುಪ್ತಿ ಎಂದು ಹೇಳಿಬಿಡ್ತಾರೆ. ಅದ್ವಿತೀಯವಿದ್ದರೆ ನನಗೇನು ಗೊತ್ತಿಲ್ಲ ಎಂದಿರಲ್ಲ, ನನಗೇನು ಗೊತ್ತಿಲ್ಲ ಇದ್ದರೆ ಅದು ಅದ್ವಿತೀಯ ಆಗಲ್ಲ. మరి ಎರಡು ಸೇರಿಕೊಂಡಂತೆ ಅನಿಸುತ್ತೆ. ಸೇರಿಕೊಂಡುವುದಂದರೆ ಎರಡು ಮಿಶ್ರಮವಾಗಿದ್ದಂತೆ ಅನಿಸುತ್ತೆ. ಅದು ಅಧ್ಯಾಸ. ಎರಡು ಸ್ಟ್ಯಾಂಡ್ ಪಾಯಿಂಟ್ಗಳು ನೀವು ಮಿಕ್ಸ್ ಮಾಡ್ತಾ ಇದ್ದಿ, ಆ ಬಿಡಿಸಲಿಲ್ಲ ಮಾಡ್ತಾ ಇದ್ದೀವಿ ಅಂದರೆ ಅದು ಜೀವನ ಸ್ವಾಭಾವಿಕ ಅಧ್ಯಾಸ. ಅದು ನೀವು ಹೊಸದಾಗಿ ನೀವೇನು ಮಾಡ್ತಾ ಇಲ್ಲ, ಎಲ್ಲರಲ್ಲೇ ಇರುವಂಥ ಸ್ವಾಭಾವಿಕ ಅಧ್ಯಾಸ. ಸುಷುಪ್ತಿ ದೃಷ್ಟಿ, ಎಚ್ಚರ ದೃಷ್ಟಿ, ಈಶ್ವರ ಸ್ವರೂಪ ಮತ್ತು ಜೀವರೂಪ, ಎರಡು ರೂಪಗಳನ್ನು ಮಿಶ್ರಮ ಮಾಡಿ ನೋಡುವಂಥ ದೃಷ್ಟಿ ಇದೆ ನಮಗೆ. ಇದು ಈ ಎರಡು ದೃಷ್ಟಿಗಳು ಯಾವುದು? ಒಂದು ಪಾರಮಾರ್ಥಿಕ ದೃಷ್ಟಿ, ಒಂದು ವ್ಯಾವಹಾರಿಕ ದೃಷ್ಟಿ, ಒಂದು ಜೀವದೃಷ್ಟಿ, ಒಂದು ಆತ್ಮಾನುಭವ ದೃಷ್ಟಿ. ಆತ್ಮಾನುಭವ ದೃಷ್ಟಿಯೇ ಬ್ರಹ್ಮ. ನೀವು ಬ್ರಹ್ಮ ಅಂದರೆ ಯಾರೋ ಅಲ್ಲ, ನಿಮ್ಮ ಆತ್ಮದ ಅನುಭವ ದೃಷ್ಟಿಯ ನೋಡುವುದು ಈಶ್ವರ. ಅಧ್ಯಸ್ಥವಾದ ಜೀವ ದೇಹೇಂದ್ರಿಯ ಮನಸ್ಸುಗಳು ನಾನು ಎಂದು ಅಧ್ಯಾಸ ಮಾಡಿಕೊಂಡು, ದೇಹ ಇಂದ್ರಿಯ ಮನಸ್ಸುಗಳು ನಾನು ಎಂದು ಅಧ್ಯಾಸ ಮಾಡಿಕೊಂಡು ತಪ್ಪು ತಿಳುವಳಿಕೆ ದೃಷ್ಟಿಯ ನೋಡುವುದು ಜೀವದೃಷ್ಟಿಯ. ತಪ್ಪು ತಿಳುವಳಿಕೆ ಬಿಟ್ಟು ಆತ್ಮ ಹೇಗಿದೆಯೋ ಆ ಅನುಭವ ದೃಷ್ಟಿಯ ನೋಡುವುದು ಈಶ್ವರ ದೃಷ್ಟಿ ಅಥವಾ ಬ್ರಹ್ಮದೃಷ್ಟಿ. ಅದು ಬ್ರಹ್ಮದೃಷ್ಟಿ, ಇದು ಜೀವದೃಷ್ಟಿ.
ಈ ಎರಡು ದೃಷ್ಟಿಗಳು ಮಿಕ್ಸ್ ಆಗಿಬಿಟ್ಟಿವೆ. ಅದಕ್ಕೋಸ್ಕರ ಒಂದು ಪಕ್ಕ ಎಲ್ಲ ಒಂದೇ ಅನಿಸುತ್ತದೆ, ಮತ್ತೆ ನನಗೇನು ಗೊತ್ತಿಲ್ಲ ಅನಿಸುತ್ತದೆ. ಆದ್ದರಿಂದ ಈ ಎರಡು ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ಅಂದರೆ ಒಂದು ಬ್ರಹ್ಮದೃಷ್ಟಿ, ಒಂದು ಜೀವದೃಷ್ಟಿ, ಅಥವಾ ಸುಷುಪ್ತಿ ದೃಷ್ಟಿ, ಎಚ್ಚರ ದೃಷ್ಟಿ. ಇದು ನೋಡಿ, ಸುಷುಪ್ತಿ ದೃಷ್ಟಿ, ಬ್ರಹ್ಮದೃಷ್ಟಿ. ಸುಷುಪ್ತಿ ದೃಷ್ಟಿ ಅಂದರೆ ಸುಷುಪ್ತಿಯಲ್ಲಿ ಅನುಭವ ಹೇಗಿದೆಯೋ ಹಾಗೆ, ಅದು ಬ್ರಹ್ಮದೃಷ್ಟಿ ಅಥವಾ ಪಾರಮಾರ್ಥಿಕ ದೃಷ್ಟಿ ಅಥವಾ ಸುಷುಪ್ತಿ ದೃಷ್ಟಿ. ಎಚ್ಚರವನ್ನು ಎಚ್ಚರ ದೃಷ್ಟಿ, ಜೀವದೃಷ್ಟಿ, ವ್ಯಾವಹಾರಿಕ ದೃಷ್ಟಿ. ಪದಗಳು ಏಕೆ ರಿಪೀಟ್ ಮಾಡುವುದಂದರೆ, ನೀವು ಪುಸ್ತಕಗಳು ಓದ್ತೀರಿ, ಅಲ್ಲಿ ಏನೋ ಹೊಸ ಒಂದೇ ಪದ ಹೇಳಿಬಿಟ್ಟರೆ ಅಲ್ಲಿ ಇನ್ನೊಂದು ಪದ ಮಾಡಿದೆ, ಅದು ಯಾವ ಪದ ಎಲ್ಲಿದೆ, ಅದಕ್ಕೇನರ್ಥ, ಮತ್ತೆ ಪ್ರಶ್ನೆ ಮಾಡ್ತಾರೆ. ಅದಕ್ಕೋಸ್ಕರ ಈ ಮೂರ್ನಾಲ್ಕು ಪರ್ಯಾಯ ಪದಗಳನ್ನು ಹೇಳಿಬಿಟ್ಟರೆ ಈಗ ನೀವು ಯಾವುದೇ ಓದಕ್ಕೋ ಪುಸ್ತಕ ನಿಮಗೆ ಕನ್ಫ್ಯೂಷನ್ ಆಗಲ್ಲ, ಸುಲಭವಾಗಿ ಅರ್ಥವಾಗ್ತದೆ. ಆದ್ದರಿಂದ ಜೀವದೃಷ್ಟಿ ಏಕೆ? ಜೀವತ್ವ, ಎಚ್ಚರ ಪ್ರಮಾತೃ ದೃಷ್ಟಿಯ ಜೀವ ಅಥವಾ ಪ್ರಮಾತೃ ದೃಷ್ಟಿ. ಎಚ್ಚರ ಪ್ರಮಾತೃ ದೃಷ್ಟಿ ಹೇಳು, ಜೀವದೃಷ್ಟಿ ಹೇಳು, ವ್ಯಾವಹಾರಿಕ ದೃಷ್ಟಿ ಹೇಳು, ಎಚ್ಚರ ದೃಷ್ಟಿ ಹೇಳು, ಎಲ್ಲ ಒಂದೇ. ಅಥವಾ ಸುಷುಪ್ತಿ ದೃಷ್ಟಿ, ಬ್ರಹ್ಮದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ, ಬ್ರಹ್ಮ ಈಶ್ವರ ಒಂದೇ, ಅಥವಾ ಈಶ್ವರ ದೃಷ್ಟಿ, ಅಥವಾ ಅನುಭವ ದೃಷ್ಟಿ. ಅನುಭವ ಅಂದರೆ ಆತ್ಮದ ನಿಜವಾದ ಅನುಭವ. ಈ ಎರಡು ದೃಷ್ಟಿಗಳನ್ನು ಮಿಕ್ಸ್ ಮಾಡುವುದರಿಂದ ಒಂದು ಪಕ್ಕ ಅದ್ವೈತ ಇದೆ, ಇನ್ನೊಂದು ಪಕ್ಕ ನನಗೇನು ಗೊತ್ತಿಲ್ಲ ಇದೆ. ಅಂದರೆ ಜೀವದೃಷ್ಟಿ, ಈಶ್ವರ ದೃಷ್ಟಿ ಅಧ್ಯಸ್ಥ ಸ್ಥಿತೇ. ಸುಷುಪ್ತಿಯನ್ನು ಇನ್ನೂ ಅಧ್ಯಸ್ಥವಾಗಿ ನೋಡ್ತಾ ಇದ್ದೀವಿ. మరి ಈ ಬಿಡಿಸಿ ಸರಿಯಾದನ್ನು ಯಥಾವತ್ತಾಗಿ ನೋಡಬೇಕು. ಈ ಎರಡು ದೃಷ್ಟಿಗಳನ್ನು ಮಿಶ್ರಮ ಮಾಡಬಾರದು. ಅಂದರೆ ಏನು? ಮೊದಲು ಎರಡು ದೃಷ್ಟಿಗಳೇನೋ ತಿಳ್ಕೊ. ಇಲ್ಲಿ ಹೇಳ್ತಾ ಇದ್ದಾರೆ, ಏತಾವತ್ ಪರ್ಯಂತಂ ವ್ಯವಹಾರಂ ಪರಮಾರ್ಥಂಚ ವಿಭಜ್ಯೈವ ವಿಚಾರೇ ಪ್ರವೃತ್ತೌ ಆವಾಂ. ನಾವು ಇಷ್ಟೊತ್ತು ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ಎಂದು ಎರಡು ದೃಷ್ಟಿಗಳನ್ನು ಇಟ್ಕೊಂಡು, ಎರಡು ದೃಷ್ಟಿಗಳನ್ನು ಇಟ್ಕೊಳ್ಳುವುದು ಅಂದರೆ ಎರಡು ಬಿಡಿಯಾಗಿ ಇಟ್ಕೊಳ್ಳುವುದು ಎಂದರ್ಥ. ನೋಡಿ, ಎರಡು ದೃಷ್ಟಿಗಳನ್ನು ಇಟ್ಕೊಂಡುದು, ಎರಡು ಅಂದರೆ ಸಂಖ್ಯಾ ಮುಖ್ಯ ಅಲ್ಲ, ಎರಡಂದರೆ ಎರಡು ದೃಷ್ಟಿಗಳು ಬೇರು ಎಂದರ್ಥ. ಅಂದರೆ ಎರಡು ದೃಷ್ಟಿಗಳನ್ನು ಮಿಶ್ರಮ ಮಾಡಿ ನೋಡುವುದಲ್ಲ. ವ್ಯಾವಹಾರಿಕ ದೃಷ್ಟಿಯಲ್ಲಿ ಪಾರಮಾರ್ಥಿಕ ದೃಷ್ಟಿ ಮಿಕ್ಸ್ ಆಗಲ್ಲ, ಪಾರಮಾರ್ಥಿಕ ದೃಷ್ಟಿಯಲ್ಲಿ ವ್ಯಾವಹಾರಿಕ ದೃಷ್ಟಿ ಮಿಕ್ಸ್ ಆಗಲ್ಲ. ಎರಡು ಅಂದರೆ ಅರ್ಥ ವಿವೇಕ ಎಂದರ್ಥ, ಸಂಖ್ಯಾ ಮುಖ್ಯ ಅಲ್ಲ. ನೀವು ಸಂಖ್ಯೆ ಮೇಲೆ ದೃಷ್ಟಿ ಇಡಬೇಡಿ. ಎರಡು ಅಂದರೆ ಬಿಡಿ ಎಂದರ್ಥ ಅಷ್ಟೇ. ಅದನ್ನು ಇದನ್ನು ಸೇರಿಸಬಾರದ ದೃಷ್ಟಿ ಶುದ್ಧವಾದ ದೃಷ್ಟಿ. ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ಎಂದು ಎರಡು ದೃಷ್ಟಿಗಳಿಂದ ನೋಡುವುದು ಬೇಕು. ಶಾಸ್ತ್ರ ಹೇಳಿದ್ದಾಗ, ಚೈತನ್ಯ ಎಂದು ಹೇಳಿದ್ದಾಗ ಪಾರಮಾರ್ಥಿಕ ದೃಷ್ಟಿ ಹೇಳ್ತಾ ಇದೆ. ನನಗೇನು ಗೊತ್ತಿಲ್ಲ ಎಂದು ಹೇಳಿದಾಗ ವ್ಯಾವಹಾರಿಕ ದೃಷ್ಟಿಯ ಹೇಳ್ತಾ ಇದೆ. ಅಥವಾ ಚೈತನ್ಯ ಸಾಕ್ಷಿ ಎಂದು ಹೇಳಿದಾಗ ಅನುಭವ ದೃಷ್ಟಿಯ ಹೇಳ್ತಾ ಇದೆ, ಸುಷುಪ್ತಿ ಅನುಭವ ದೃಷ್ಟಿಯ. ನನಗೇನು ಗೊತ್ತಿಲ್ಲ ಎಂದು ಹೇಳಿದಾಗ ಎಚ್ಚರ ದೃಷ್ಟಿಯ ನೋಡ್ತಾ ಇದ್ದೀವಿ. ಅಂದರೆ ಎಚ್ಚರ ಅಂದರೆ ಏನು? ಮನಸ್ಸನ್ನು ಇಟ್ಕೊಂಡು ನೋಡ್ತಾ ಇದ್ದೀರಿ. ಸುಷುಪ್ತಿಯನ್ನು ಮನಸ್ಸಿಟ್ಟುಕೊಂಡು ನೋಡಿದ್ದರೆ ನನಗೇನು ಗೊತ್ತಿಲ್ಲ ಎಂದು ಜೀವಭಾವ ಇರುತ್ತದೆ, ಅಧ್ಯಾಸ ಇರುತ್ತದೆ. ಸುಷುಪ್ತಿಯನ್ನು ಮನಸ್ಸು ಬಿಟ್ಟು ಅದನ್ನು ಅದಾಗಿ ಅದು ಹೇಗಿದೆಯೋ ಹಾಗೆ ನೋಡಿದ್ದರೆ ಮನಸ್ಸಿಲ್ಲ, ನನಗೇನು ಗೊತ್ತಿಲ್ಲ ಎಂಬುದಿಲ್ಲ, ಕೇವಲ ಚೈತನ್ಯ. ಹೀಗೆ ಪಾರಮಾರ್ಥಿಕ ಒಂದು ವರ್ಡ್ ಮೀನಿಂಗ್ ಹೇಳ್ತೀನಿ ನೋಡಿ. ಅರ್ಥ ಅಂದರೆ ಆಬ್ಜೆಕ್ಟ್, ಅರ್ಥ ಅಂದರೆ ವಸ್ತುವು, ಆಬ್ಜೆಕ್ಟು ಪದಾರ್ಥ ಎಂದ ಅರ್ಥ. ಅರ್ಥ ಅಂದರೆ ಪದಾರ್ಥ. ಪದಾರ್ಥ ಏಕೆ ಹೇಳುವುದು? ಪದಾರ್ಥ ಅಂದರೆ ವರ್ಲ್ಡ್ಲಿ ಆಬ್ಜೆಕ್ಟ್ ಎಂದು ಅರ್ಥ ಅಲ್ಲ. ಇಂಗ್ಲೀಷ್ನಲ್ಲಿ ಆಬ್ಜೆಕ್ಟಿವ್ ಎಂದು ಹೇಳುತ್ತಾರೆ ನೋಡಿ, ವಸ್ತುನಿಷ್ಠ ದೃಷ್ಟಿ. ಅಂದರೆ ಆಬ್ಜೆಕ್ಟಿವ್ ವ್ಯೂ ಅಂದರೆ ಆ್ಯಸ್ ಇಟ್ ಈಸ್ ಎಂದರ್ಥ. ಆಬ್ಜೆಕ್ಟ್ ಅಂದರೆ ಆ್ಯಸ್ ಇಟ್ ಈಸ್. ಆಬ್ಜೆಕ್ಟ್ ಇನ್ ಕಾಂಟ್ರಾಸ್ಟ್ ವಿತ್ ಸಬ್ಜೆಕ್ಟಿವ್. ಇಂಗ್ಲೀಷ್ನಲ್ಲಿ ಸಬ್ಜೆಕ್ಟಿವ್ ಆಬ್ಜೆಕ್ಟಿವ್ ವ್ಯೂ ಹೇಳ್ತಾರೆ. ಸಬ್ಜೆಕ್ಟಿವ್ ವ್ಯೂ ಅಂದರೆ ನಿಮ್ಮ ಮನಸ್ಸು ನೋಡುವ ಬಗೆ. ಆಬ್ಜೆಕ್ಟ್ ಅಂದರೆ ಅಲ್ಲಿ ಇರುವ ಬಗೆ ಅಲ್ಲವೇ? ಆಬ್ಜೆಕ್ಟ್ ಅಂದರೆ ಇರುವುದು, ಸಬ್ಜೆಕ್ಟ್ ಅಂದರೆ ನಿಮಗೆ ಅನಿಸಿಕೆ. ಇಂಗ್ಲೀಷ್ನಲ್ಲಿ ಸಬ್ಜೆಕ್ಟ್ ಅಂದರೆ ಸಬ್ಜೆಕ್ಟಿವ್ ವ್ಯೂ ಅಂದರೆ ನಿಮ್ಮ ಮನಸ್ಸಿನ ಅನಿಸಿಕೆ, ಆಬ್ಜೆಕ್ಟ್ ಅಂದರೆ ಇರುವ. ಅದರಿಂದ ಇಲ್ಲಿ ಪದಾರ್ಥ ಅಂದರೆ ಅರ್ಥವೇನು? ಪದಾರ್ಥ ಅಂದರೆ ಒಳ್ಳೆಯ ಆಬ್ಜೆಕ್ಟ್ ಅಂತ ಅರ್ಥ ಅಲ್ಲ. ಪದಾರ್ಥ ಅಂದರೆ ವೇದಾಂತದಲ್ಲಿ ಇರುವ ವಸ್ತು, ಅನಿಸುವ ಬಗೆ ಅಲ್ಲ, ಇರುವ ಬಗೆ. ಪದಾರ್ಥ ಅರ್ಥ ಅಂದರೆ ಇರುವ ಬಗೆ, ಅನಿಸುವ ಬಗೆ ಅಲ್ಲ, ಇರುವ ಬಗೆ. ಅದಕ್ಕೆ ಅರ್ಥ ಪದಾರ್ಥ. ಪರಮಾರ್ಥ ಅಂದರೆ ಇರುವ ಬಗೆ ಅಂದರೆ ತಾತ್ಕಾಲಿಕವಾಗಿ ಇರುವ ಬಗೆ ಅಲ್ಲ, ನಿಜವಾಗಿ ಇರುವ ಬಗೆ. ಪರಮ ಅಂದರೆ ಫೈನಲ್, ಪರಮ ಅಂದರೆ ಅಲ್ಟಿಮೇಟ್, ಪರಮ ಅಂದರೆ ಅಬ್ಸಲ್ಯೂಟ್ಲಿ, ಅಂದರೆ ನಿಜವಾಗಿ ಇರುವ ಬಗೆ. ನೋಡಿ, ದ ಲಿಟ್ರಲ್ ಮೀನಿಂಗ್ ಆಫ್ ದ ವರ್ಡ್ ಪರಮಾರ್ಥ ಅಂದರೆ ಅರ್ಥ ಅಂದರೆ ಇರುವ, ಪದಾರ್ಥ ಅಂದರೆ ಏನು? ಇರುವುದು.
ಪದಾರ್ಥ ಅಂದರೆ ಇರುವ ವಸ್ತು, ಇನ್ ಕಾಂಟ್ರಾಸ್ಟ್ ವಿತ್ ಅನಿಸಿಕೆ. ಅನಿಸುವ ಬಗೆ ಬಿಟ್ಟು ಇರುವ ಬಗೆ. ಓಕೆ, ಸೊ ಪದಾರ್ಥ, ಆ ಅರ್ಥ ಪರಮಾರ್ಥ. ಪರಮ ಅಂದ್ರೇನು? ನಿಜವಾಗಿ, ಅಬ್ಸಲ್ಯೂಟ್ಲಿ, ತಾನಾಗಿ ನಿಜವಾಗಿ ಇರುವ ವಸ್ತು ಪಾರಮಾರ್ಥಿಕ ದೃಷ್ಟಿ. ನಿಜವಾಗಿ ಇರುವ ದೃಷ್ಟಿಯನ್ನು ಪಾರಮಾರ್ಥಿಕ ದೃಷ್ಟಿ. ವ್ಯವಹಾರ ಅಂದ್ರೇನು? ಆಗ ಅನಿಸುತ್ತಾ ಇದೆ ಅಂದ್ರೇನು? ವ್ಯವಹಾರ ಅಂದ್ರೇನು? ವಿ ಆರ್ ಜಸ್ಟ್ ಟ್ರಾನ್ಸಾಕ್ಟಿಂಗ್ ವಿತ್ ದ ವರ್ಲ್ಡ್. ವ್ಯವಹಾರದಲ್ಲಿ ನಾಮ, ರೂಪ, ದೇಶ, ಕಾಲ, ಕರ್ಮಫಲ, ಭೋಗ ಅಂದರೆ ಸುಖ ದುಃಖಗಳು, ಇದೆಲ್ಲ ನಾವು ತಾತ್ಕಾಲಿಕವಾಗಿ ಜ್ಞಾತೃವಾಗಿ ತಿಳ್ಕೊಳ್ಳುವುದು, ಕರ್ತೃವಾಗಿ ಕೆಲಸ ಮಾಡುವುದು, ಭೋಕ್ತೃವಾಗಿ ಅನುಭವಿಸುವುದು, ಇದೆಲ್ಲ ವ್ಯವಹಾರ. ವ್ಯವಹಾರ ಅಂದ್ರೇನು? ಹಿಂದೆನೂ ಮೂಲವಿದ್ಯೆ ನಿರಾಸ ಪಾಠದಲ್ಲಿ ಹೇಳಿದ್ದೇವೆ. ಅಂದ್ರೇನು ವ್ಯವಹಾರ? ಅಂದ್ರೇನು? ಅನಿಸಿಕೆ, ಹೇಳಿಕೆ ಮತ್ತು ನಡತೆ ಅಲ್ಲವೇ? ಅಂದರೇನು? ಅಂತಃಕರಣ ದೃಷ್ಟಿಯಲ್ಲಿ ಅಂತಃಕರಣ ಇಟ್ಟುಕೊಂಡು ಜೀವನಾಗಿರುವುದು, ಜ್ಞಾತೃಕರ್ತೃ ಭೋಕ್ತೃವಾಗಿ ಇರುವುದು. ಈ ದೃಷ್ಟಿಯಲ್ಲಿ ನಮ್ಮ ಲೋಕ ವ್ಯವಹಾರವೆಲ್ಲ ನಡೆಯುವುದನ್ನು ವ್ಯವಹಾರ ಅಂದರೆ ಪ್ರಮಾತೃಕರ್ತೃ ಭೋಕ್ತೃ ದೃಷ್ಟಿ ಇಟ್ಟುಕೊಂಡುವುದು ವ್ಯವಹಾರ ದೃಷ್ಟಿ. ಏಕೆಂದರೆ ನಾನು ಇಂಥವನು ಎಂದು ಹೇಳಿಕೆಯೇ, ಇಂದು ಅನಿಸಿಕೆಯೇ ಒಂದು ವ್ಯವಹಾರ. ನಾನು ಜ್ಞಾತ, ನಾನು ಕರ್ತ, ನಾನು ಭೋಕ್ತ ಎಂದು ತನಗೆ ತಾನು ಅನಿಸಿಕೊಳ್ಳುವುದು ಈ ಅನಿಸಿಕೆಯೇ ವ್ಯವಹಾರ. ಹೇಳಿಕೆ ವ್ಯವಹಾರ, ಹಾಗೆ ನಡ್ಕೊಳ್ಳುವುದು ವ್ಯವಹಾರ. ಸುಷುಪ್ತಿ ಅನಿಸುವುದಿಲ್ಲ, ಹೇಳಿಕೆಯೂ ಇಲ್ಲ, ತಾನು ಇದೆ. ನನಗೆ ಹಾಗೆ ಅನಿಸುತ್ತಾ ಇದೆ ಅಂದರೆ ಅದು ವಾಸ್ತವಿಕತೆ ಅಲ್ಲ, ಹಾಗೆ ಇದೆ. ಇರುವ ಬಗೆ, ಅನಿಸುವ ಬಗೆ. ಒಂದು ಮಾತಿನಲ್ಲಿ ಹೇಳಬೇಕಾದರೆ ಇರುವ ಬಗೆ ಪಾರಮಾರ್ಥಿಕ, ಅನಿಸುವ ಬಗೆ ವ್ಯಾವಹಾರಿಕ. ಅಂದರೆ ಇರುವುದು ತಾನಾಗಿದೆ, ಅನಿಸುವುದು ಒಬ್ಬನಿಗೆ ಒಂದು ಕೋಣದಿಂದ ಒಂದು ದೃಷ್ಟಿಯ ನೋಡುವಾಗ ಅನಿಸುತ್ತದೆ. ಅದರಿಂದ ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ. ಪದಗಳು, ಟೆಕ್ನಿಕಲ್ ಪದಗಳ ಫೆಮಿಲಿಯಾರಿಟಿ ಆದರೆ ನೋಡಿ, ವ್ಯಾವಹಾರಿಕ ಪಾರಮಾರ್ಥಿಕ ತುಂಬ ಪದಗಳನ್ನು ಮತ್ತೆ ಈಗ 1000 ಸಲ ಬಳಸ್ತಾ ಇರ್ತೀವಿ. ವರ್ಷಗಟ್ಟಲೆ ಕೇಳಿ ನಮಗೇನನ್ನಿಸುತ್ತದೆ? ಪದಗಳ ಫೆಮಿಲಿಯಾರಿಟಿ ಆಗಿಬಿಟ್ಟರೆ, ಪದಗಳು ಅತಿ ಪರಿಚಯವಾದರೆ ನಮಗೆ ಅರ್ಥ ಗೊತ್ತಾಯಿತು ಅಂದ್ಕೊಂಡು ಬಿಡ್ತೀವಿ. ಪದಗಳ ಅತಿ ಪರಿಚಯವೇ ದೊಡ್ಡ ಅಡ್ಡಿ ಮಾಡ್ತದೆ. ಯಾವ ಪದವಾದರೂ ಪರಿಚಯವಾಗಿದೆ ಎಂದು ಪಕ್ಕಕ್ಕಿಡಬೇಡಿ. ಗೊತ್ತಾಯ್ತಲ್ಲ, ಮತ್ತೆ ನೋಡು. ವ್ಯಾವಹಾರಿಕ ದೃಷ್ಟಿ ಎಂದರೆ ಅನಿಸುವ ಸ್ಥಿತಿ, ಪಾರಮಾರ್ಥಿಕ ಅಂದರೆ ಇರುವ, ಅಂದರೆ ವಾಟ್ ಎಕ್ಸಿಸ್ಟ್ಸ್, ವಾಟ್ ಅಪಿಯರ್ಸ್ ಟು ಬಿ. ದ ವೇ ಇಟ್ ಎಕ್ಸಿಸ್ಟ್ಸ್ ಈಸ್ ಪಾರಮಾರ್ಥಿಕ ದೃಷ್ಟಿ, ದ ವೇ ಇಟ್ ಅಪಿಯರ್ಸ್ ಈಸ್ ವ್ಯಾವಹಾರಿಕ ದೃಷ್ಟಿ ಅಲ್ಲವೇ? ಅಂದರೆ ಜ್ಞಾತೃಕರ್ತೃ ಭೋಕ್ತೃ ಪ್ರಮಾತೃ ಎಂಬುದು, ಜೀವಭಾವ ಎಂಬುದು ನಮ್ಮ ಅನಿಸಿಕೆ. ನಾನೇ ಬ್ರಹ್ಮ ಎನ್ನುವುದು ಅನಿಸಿಕೆ ಅಲ್ಲ, ಅದು ಇರುವ ಬಗೆ, ಅದು ಇರುವಿಕೆ ಬ್ರಹ್ಮ, ಅನಿಸಿಕೆ ಜೀವ. ದಟ್ಸ್ ಆಲ್ ಸಿಂಪಲ್. ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ. ಆದ್ದರಿಂದ ಇಲ್ಲಿ ನೋಡಿ, ನಾವು ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ಎಂದು ಈ 2 ದೃಷ್ಟಿಗಳನ್ನು ಇಟ್ಟುಕೊಂಡೇ ಮೊದಲಿನಿಂದ ನಾವು ವೇದಾಂತ ವಿಚಾರ ಮಾಡ್ತಾ ಇದ್ದೀವಿ. ವೇದಾಂತ ವಿಚಾರ ಅಂದರೆ ಇದೆ. ಪಾರಮಾರ್ಥಿಕ ದೃಷ್ಟಿ, ವ್ಯಾವಹಾರಿಕ ದೃಷ್ಟಿ ಸ್ಪಷ್ಟವಾಗಿ ವಿಂಗಡಿಸಿ ತಿಳಿಯುವುದು. ಮೊದಲು ವಿಂಗಡಿಸಿ ತಿಳಿಯುವುದೇಕೆ? ಏಕೆಂದರೆ 2 ಮಿಕ್ಸ್ ಆಗಿರುವುದೇ ಜೀವಬುದ್ಧಿ. ಇದೇ ಸಂಸಾರ, ಇದೇ ಅಜ್ಞಾನ, ಇದೇ ಜೀವನು ಅನುಭವಿಸುತ್ತಿರುವ ಸಂಸಾರ ದೃಷ್ಟಿಯೆಲ್ಲ ಈ 2 ಮಿಕ್ಸ್ ಆಗಿ ಮಾಡಿಬಿಟ್ಟಿದ್ದೀವಿ. ನಾವು ಪಾರಮಾರ್ಥಿಕ ದೃಷ್ಟಿ ಸ್ಪಷ್ಟವಾಗಿ ಬಿಡಿಸಿ ವ್ಯಾವಹಾರಿಕ ದೃಷ್ಟಿ ಇದು ಬಿಡಿಸಿಬಿಟ್ಟರೆ ಜೀವಭಾವ ಬಿಡುತ್ತದೆ, ಪಾರಮಾರ್ಥಿಕ ದೃಷ್ಟಿ ಗೊತ್ತಾಗಿಬಿಡ್ತದೆ, ಸಂಸಾರ ಬಿಡುತ್ತದೆ. ಅದಕ್ಕೋಸ್ಕರ ಇಷ್ಟೆಲ್ಲ ವಿಚಾರ. ಆದ್ದರಿಂದ ನಾವು ಪಾರಮಾರ್ಥಿಕ ದೃಷ್ಟಿ ಏತಾವತ್ ಪರ್ಯಂತಂ ವ್ಯವಹಾರಂ ಪರಮಾರ್ಥಂಚ ವಿಭಜ್ಯೈವ. ಸ್ವಾಮೀಜಿ ಇದು ಪ್ರಕರಣ ಎಂದು ಹೇಳಿದ್ದರು, ಪ್ರಾರಂಭ ವಿದ್ಯಾರ್ಥಿ ಎಂದು ಹೇಳಿದರು. ತಿಳಿಯಾದ ಸಂಸ್ಕೃತದಲ್ಲಿ ವೆರಿ ಬ್ಯೂಟಿಫುಲ್ ಅಂದರೆ ಏನು ಹೇಳಬೇಕು? ವೆರಿ ಸ್ವೀಟ್ ಆ್ಯಂಡ್ ಬ್ಯೂಟಿಫುಲ್ ಸಿಂಪಲ್ ಸಂಸ್ಕೃತನಲ್ಲಿ ತುಂಬ ಚೆನ್ನಾಗಿ. ಈ ಗ್ರಂಥವೇ ಅದ್ಭುತವಾದ ಗ್ರಂಥ. ಮರಿದು ಅನ್ಫಾರ್ಚುನೇಟ್ ಹೇಳಬೇಕೋ ಸಂಸ್ಕೃತದಲ್ಲಿ ಇದ್ದು ಬಿಟ್ಟಿದೆ, ಈಗಲೂ ಸಂಸ್ಕೃತದಲ್ಲೇ ಇದೆ. ಸ್ವಲ್ಪ ಅನುವಾದ ನಡೆಯುತ್ತಾ ಇದೆ. ನಮ್ಮ ಪತ್ರಿಕೆಯಲ್ಲಿ ಯಾರೋ ಪಂಡಿತರು ನಮ್ಮ ಶಂಕರ ಭಾಸ್ಕರದಲ್ಲಿ ಹಾಕ್ತಾ ಇದ್ದಾರೆ ವಿಶುದ್ಧ ವೇದಾಂತ ಸಾರದನ್ನು. ಕೆಲವು ಐ ಥಿಂಕ್ 2 ವರ್ಷ 3 ವರ್ಷ ಆಯಿತು. ಏಕೆಂದರೆ ಅದು ತ್ರೈಮಾಸಿಕ ಅಲ್ಲವೇ, ಸ್ವಲ್ಪ 2 ಪೇಜಿಗಳು 3 ಪೇಜಿಗಳು ಹಾಕ್ತಾ ಇದ್ದಾರೆ. ಆದರೆ ಅವರು ಬೇರೆ ಅನುವಾದ ಮಾಡಿದ್ದಾರೆ, ಅದರಲ್ಲಿ ಏನು ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಬೇರೆ ಅನುವಾದ ನೋಡಿದ್ದರೂ ಕಷ್ಟ, ಆದರೂ ಅಟ್ಲೀಸ್ಟ್ ಅನುವಾದ ಆದರೂ ಸಿಗ್ತಾ ಇದೆ, ಅವ್ರು ಮಾಡ್ತಾ ಇದ್ದಾರೆ. ಅದು ಪೂರ್ತಿ ಮುಗಿದ ನಂತರ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಕಾರ್ಯಾಲಯ ಅದು ಪ್ರಿಂಟ್ ಮಾಡಿದ್ದಾರೆ ಒಳ್ಳೆಯದು. ಯಾಕಂದರೆ ಈ ವಿಶುದ್ಧ ವೇದಾಂತ ಸಾರದ ಕನ್ನಡ ಅನುವಾದ ಸಮೇತ ಮಾಡಿದ್ದರೆ ಒಳ್ಳೆಯದು. ಒಬ್ಬ ಪಂಡಿತರು ಮಾಡ್ತಾ ಇದ್ದಾರೆ.
ಐ ಥಿಂಕ್ ಅವರು ಈ ಭಾಗ ಮುಗಿಸಿದ್ದಾರೆ, ಮುಂದುವರೆದರೆ ಅನಿಸುತ್ತದೆ. ನಾನು ಹೇಳುತ್ತಿರುವ ಭಾಗ ಅನುವಾದ ಬಂದಿದೆ, ನಮ್ಮ ಶಂಕರ ಭಾಸ್ಕರದಲ್ಲಿ ಹಾಕಿದ್ದಾರೆ, ವಿಶುದ್ಧ ವೇದಾಂತ ಸಾರ. ಇಲ್ಲಿ ವ್ಯಾವಹಾರಿಕ ದೃಷ್ಟಿ ಪರಮಾರ್ಥಂಚ ವಿಭಜ್ಯೈವ ವಿಚಾರೇ ಪ್ರವೃತ್ತವು ಆವಾಂ. ನಾವು ಮೊದಲಿನಿಂದ ವ್ಯಾವಹಾರಿಕ ದೃಷ್ಟಿ ಬೇರೆ, ಪಾರಮಾರ್ಥಿಕ ದೃಷ್ಟಿ ಬೇರೆ, ಈ ಎರಡು ದೃಷ್ಟಿಗಳಿಂದ ಅದು ತೋರುವ ಬಗೆನೂ ಬೇರೆ ಬೇರೆ ಇರುತ್ತದೆ ಎಂದು ಇಟ್ಟುಕೊಂಡೇ ನಾವು ಮೊದಲಿನಿಂದ ವಿಚಾರ ಮಾಡ್ತಾ ಇದ್ದೀವಿ. ಅಂದ್ರೇನು, ನೀವು ಅದನ್ನು ಬಿಟ್ಟಿದ್ದೀವಿ. ಈ ದೃಷ್ಟಿ ವಿಂಗಡ, ದೃಷ್ಟಿ ಬಿಡಿಸಿ ನೋಡುವುದು, ಈ ಎರಡು ದೃಷ್ಟಿಗಳನ್ನು ಬಿಡಿಯಾಗಿಟ್ಟುಕೊಂಡು ನೋಡುವುದು ಮೊದಲಿನಿಂದ ಮಾಡ್ತಾ ಇದ್ದೀವಿ. ಇಲ್ಲಿ ನಿಮಗೆ ಈ ಪ್ರಶ್ನೆ ಏಕೆ ಬಂದಿದೆ, ತಪ್ಪಾಗಿ ಏಕೆ ನಿಮಗೆ ಕಾಂಟ್ರಡಿಕ್ಷನ್ ಅನಿಸುತ್ತಾ ಇದೆ, ವಿರೋಧ ಅನಿಸುತ್ತಾ ಇದೆ ಅಂದರೆ ಈ ಎರಡು ದೃಷ್ಟಿಗಳನ್ನು ಇಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದಿ, ಅದಕ್ಕೋಸ್ಕರ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಈ ಎರಡು ದೃಷ್ಟಿಗಳು ಮತ್ತೆ ಸ್ಪಷ್ಟವಾಗಿಟ್ಕೋ, ನಿಮ್ಮ ಡೌಟ್ಗೆ ನೀನೇ ಆನ್ಸರ್ ಹೇಳ್ತೀವಿ. ನಿಮ್ಮ ಸಂದೇಹಕ್ಕೆ ನಿನಗೆ ಆನ್ಸರ್ ಸಿಕ್ಕಿಬಿಡ್ತದೆ, ಗುರುಗಳೇನು ಹೇಳಬೇಕಾಗಿಲ್ಲ. ಅಂದರೆ ಈ ಹೇಳುವುದೇ ಗುರುಗಳು ಉಪಕಾರ, ಗುರುಗಳು ಮಾಡುವುದು ಇಷ್ಟೇ ಉಪಕಾರ. ಆ ದೃಷ್ಟಿ ಬಿಡಿಸಿಬಿಟ್ಟರೆ ನಿಮಗೆ ಸ್ಪಷ್ಟವಾಗಿ ಬಿಡ್ತದೆ. ಏಕೆಂದರೆ ಸತ್ಯಾನೃತೆ ಮಿಥುನೀಕೃತ್ಯ ಇವಚ ಜೀವತ್ವಂ ಆತ್ಮನಃ ಪ್ರಕಲ್ಪಿತಂ. ಆತ್ಮ ಬ್ರಹ್ಮ, ಆತ್ಮ ನಿಜವಾಗಿ ಬ್ರಹ್ಮ ಇರುತ್ತದೆ, ಅವನನ್ನು ಜೀವನಾಗಿ ನೋಡುವುದು ಅಂದರೇನು ಅಂದರೆ ಆತ್ಮ ಅನಾತ್ಮ ಸತ್ಯ ಅನೃತ. ಆತ್ಮ ಇರುವ ಬಗೆ ಚೈತನ್ಯ ಸಾಕ್ಷಿ, ತೋರುವ ಬಗೆ ಇಂದ್ರಿಯ ಮನಸ್ಸು ಅಂತಃಕರಣ. ಅಂದ್ರೇನು, ಪ್ರಮಾತೃ ಕರ್ತೃ ಭೋಕ್ತೃ. ಈ ಎರಡನ್ನೂ ಮಿಥುನೀಕೃತ್ಯ ಇವ ಅಂದರೆ ಅನಾತ್ಮ ಅಂದರೆ ಅಂತಃಕರಣ, ಆತ್ಮ ಅಂದರೆ ಸಾಕ್ಷಿ ಅಂತಃಕರಣಗಳನ್ನು ಮಿಶ್ರಣ ಮಾಡುವುದರಿಂದಲೇ ಜೀವತ್ವಂ, ತಾನು ಜೀವನಾಗಿದ್ದಾನೆ ಅಂದರೆ ಪ್ರಮಾತೃ ಕರ್ತೃ ಭೋಕ್ತೃ ಆಗಿದ್ದಾನೆ, ಅಥವಾ ಜೀವನಾಗಿದ್ದಾನೆ ಅಂದರೆ ಅರ್ಥವೇನು, ಎಚ್ಚರ ದೃಷ್ಟಿ ಉಳ್ಳವನಾಗಿದ್ದಾನೆ. ತಾನು ಸುಷುಪ್ತಿ ಸ್ವರೂಪನ, ಸುಷುಪ್ತಿಯಲ್ಲಿ ಹೇಗೆ ಅದ್ವಿತೀಯ ಚೈತನ್ಯವಿದೆಯೋ ಅದೇ ತನ್ನ ನಿಜ ಸ್ವರೂಪವಾಗಿದ್ದರೂ ಸುಷುಪ್ತಿ ಸ್ವರೂಪವನ್ನು ಎಚ್ಚರದಿಂದ ನೋಡುವುದು ಜೀವಭಾವ. ಸುಷುಪ್ತಿ ಸ್ವರೂಪ ಹೇಗಿದೆಯೋ ಅದಿರುವುದು ಆತ್ಮ. ನೋಡಿ, ಸುಷುಪ್ತಿ ಹೇಗಿದೆಯೋ ಹಾಗೆ ಇರುವುದು ಆತ್ಮ. ಅದನ್ನು ಎಚ್ಚರ ದೃಷ್ಟಿ ಇಟ್ಟುಕೊಳ್ಳುವುದು, ಎಚ್ಚರ ದೃಷ್ಟಿಯಿಂದ ನೋಡುವುದು. ಎರಡು ನೋಡಿ, ಎಚ್ಚರ ದೃಷ್ಟಿ ಇಟ್ಟುಕೊಳ್ಳುವುದು, ಆ ದೃಷ್ಟಿಯಿಂದ ತನ್ನ ಸುಷುಪ್ತಿಯನ್ನು ತನ್ನ ಸುಷುಪ್ತಿ ಅಂದರೆ ತಾನು, ತನ್ನನ್ನು ಎಚ್ಚರ ದೃಷ್ಟಿಯಿಂದ ನೋಡುವುದು. ಇದು ಅಧ್ಯಾಸ ಅಲ್ಲವೇ? ತಾನು ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಇರುವ ಬಗೆ ಇದು ಆತ್ಮ, ಅದನ್ನು ಎಚ್ಚರ ದೃಷ್ಟಿಯ ನೋಡುವ ಬಗೆ ಜೀವ. ಅಂದರೆ ಎಚ್ಚರ ದೃಷ್ಟಿಯ ಜೀವ, ಈ ಜೀವ ದೃಷ್ಟಿಯ ನೋಡುವುದು ಸುಷುಪ್ತಿ. ಏನನಿಸುತ್ತದೆ? ಅಜ್ಞಾನ ಅನಿಸುತ್ತದೆ, ಇನ್ನೂ ಜೀವ ಸೇರಿಕೊಂಡಿಲ್ಲ, ಜೀವ ಇದ್ದೇ ಇದ್ದಾನೆ, ಬ್ರಹ್ಮ ಜೊತೆಗೆ ಒಂದಾಗಲಿಲ್ಲ ಅನಿಸುತ್ತಾ ಇದೆ. ಅಂದರೆ ಸುಷುಪ್ತಿಯನ್ನು ಎಚ್ಚರ ದೃಷ್ಟಿ ಇಟ್ಕೊಂಡು ಎಚ್ಚರ ದೃಷ್ಟಿಯ ನೋಡುವುದೇ ಅಧ್ಯಾಸ. ಅಂದ್ರೇನು? ಪಾರಮಾರ್ಥಿಕ ಸುಷುಪ್ತಿಯೇನೋ ಪಾರಮಾರ್ಥ ಸ್ವರೂಪ, ಅದನ್ನು ಎಚ್ಚರ ದೃಷ್ಟಿಯಿಂದ ನೋಡುವುದು ವ್ಯಾವಹಾರಿಕ. ಈ ವ್ಯವಹಾರ ಪಾರಮಾರ್ಥಿಕ ಮಿಕ್ಸ್ ಮಾಡಿ ಸುಷುಪ್ತಿಯನ್ನು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಿಮಗೆ ಮಿಶ್ರಿತ ಸ್ಥಿತಿ ಕಂಡು ಬರ್ತಾ ಇದೆ. ಸತ್ಯಾನೃತೆ ಮಿಥುನೀಕೃತ್ಯ ಇವ ಹಿ ಜೀವತ್ವಂ ಆತ್ಮನಃ ಪ್ರಕಲ್ಪಿತಂ. ಆತ್ಮಗೆ ಈ ಸತ್ಯಾನೃತ ಆತ್ಮ ಇರುವ ಬಗೆ, ಅನಿಸುವ ಬಗೆ ಇದು ಜ್ಞಾತೃ ಕರ್ತೃ ಭೋತೃ ಪ್ರಮಾತೃ ಎಂಬುದು ಎಚ್ಚರ ದೃಷ್ಟಿ, ಇರುವ ಬಗೆ ಸುಷುಪ್ತಿ. ಈ ಎರಡನ್ನು ಮಿಕ್ಸ್ ಮಾಡಿ ನೋಡುವುದರಿಂದ ನಿಮಗೆ ಇದು ಆಗುತ್ತಾ ಇದೆ. ಈಗ ಮತ್ತೆ ಎರಡು ಬಿಡಿಸಿದ್ದರೆ ನಿಮಗೆ ಸ್ಪಷ್ಟವಾಗಿ ಬಿಡುತ್ತದೆ. ತತ್ರ ಅವಿದ್ಯಾಕಲ್ಪಿತಸ್ಯೈವ ಜೀವಸ್ಯ ಶರೀರೇಂದ್ರಿಯ ಸಂಗಾತ ಅಭಿಮಾನವಶಾತ್ ಜ್ಞಾತೃತ್ವಮಿತಿ ತಸ್ಯ ಜ್ಞತ್ವಂ ಅಜ್ಞತ್ವಂ ವಾ ಭವೇತ್. ಜೀವ ಅಂದರೆ ಯಾರು? ಜ್ಞಾತೃಕರ್ತೃ ಭೋಕ್ತೃ ಅಂದರೆ ಎಚ್ಚರ ಪ್ರಮಾತೃ, ಎಚ್ಚರ ದೃಷ್ಟಿ. ಈ ಎಚ್ಚರ ಅವಸ್ಥಾವಂತ, ಎಚ್ಚರದಲ್ಲಿರುವಂಥ ವ್ಯಕ್ತಿ ಅವಿದ್ಯಾಕಲ್ಪಿತಸ್ಯೈವ ಜೀವಸ್ಯ. ಜೀವ ಯಾರು? ಅವಿದ್ಯಾಕಲ್ಪಿತಂ. ಅವಿದ್ಯಾಕಲ್ಪಿತ ಅಂದರೆ ಅರ್ಥವೇನು? ಅವಿದ್ಯಾ ಅಂದರೆ ಅಧ್ಯಾಸ ಇರುವಾಗ ಅಧ್ಯಾಸದಲ್ಲಿ ತೋರುವವನು, ಅಧ್ಯಾಸದಲ್ಲಿ ತನ್ನ ಕುರಿತು ಅನಿಸುವ ರೂಪ, ತಾನು ಯಾರಾಗಿದ್ದೇನೆ ಎಂದು ಅಧ್ಯಾಸ ಸ್ಥಿತಿಯಲ್ಲಿ ಅನಿಸುತ್ತದೆ. ಅಂದರೆ ಭ್ರಮೆಯಲ್ಲಿರುವಾಗ, ತನ್ನ ಕುರಿತಿನ ಭ್ರಮೆಯಲ್ಲಿ ತಾನಿರುವಾಗ. ನೋಡಿ, ನಾನಿರುವುದು ಬ್ರಹ್ಮ, ಅಧ್ಯಾಸ ಸ್ಥಿತಿಯೇನು? ನಾನು ಬ್ರಹ್ಮ ಅಲ್ಲ, ನಾನು ಇನ್ನು ಯಾರೋ ಅನಿಸುವ ಸ್ಥಿತಿ ಅಧ್ಯಾಸ. ಅಧ್ಯಾಸದಲ್ಲಿ ಯಾರೋ ಅನಿಸುತ್ತದೆ, ನಾನು ಯಾರೋ ಆಗಿದ್ದೇನೆ. ಯಾರೋ ಕರ್ತಭೋಕ್ತ ಜ್ಞಾತೃ. ಅಂದರೆ ತನ್ನನ್ನು ಅವಿದ್ಯಾಕಲ್ಪಿತಸ್ಯ ಜೀವಸ್ಯ, ತಾನು ಜ್ಞಾತೃ ಕರ್ತೃ ಭೋಕ್ತೃ ಅನ್ನುವುದು, ತನ್ನನ್ನು ಎಚ್ಚರ ಪ್ರಮಾತೃ ಎಂದು ಈ ಜೀವ ಎಲ್ಲಿದ್ದಾನೆ? ತನ್ನ ಸುಷುಪ್ತಿ ನೋಡಿ,
ತಾನು ಎಚ್ಚರದಲ್ಲಿದ್ದು ಎಚ್ಚರದಲ್ಲಿರುವ ಜೀವನೇ ನಾನು ಸುಷುಪ್ತಿಗೆ ಹೋಗ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅನಿಸುವುದು ಜೀವಬುದ್ಧಿ. ಸುಷುಪ್ತೆ ತಾನು ಅಂದರೆ ಸುಷುಪ್ತಿ ತಾನು ಎಚ್ಚರದ ವ್ಯಕ್ತಿ ಅಲ್ಲ. ಸುಷುಪ್ತೆ ತಾನು ಅಂದರೆ ಅದು ಬ್ರಹ್ಮಸ್ವರೂಪ ಆಯಿತು. ಸುಷುಪ್ತಿ ತಾನು, ಬಟ್ ಇಲ್ಲಿ ಅನಿಸುತ್ತದೆ ಸುಷುಪ್ತಿ ತಾನಲ್ಲ, ನಾನು ಎಚ್ಚರ ವ್ಯಕ್ತಿ, ಸುಷುಪ್ತಿಗೆ ಆಗಾಗ ಹೋಗಿ ಬರ್ತೀನಿ ಅಂದರೆ ತನ್ನನ್ನು ಏನೆಂದು ತಿಳ್ಕೊಂಡ? ಎಚ್ಚರ ವ್ಯಕ್ತಿ. ಈ ಎಚ್ಚರ ವ್ಯಕ್ತಿ ಎಂದು ನೋಡುವುದೇ ಜೀವಭಾವ. ನಾನು ಮೂಲತಃ ಎಚ್ಚರಕ್ಕೆ ಸೇರಿದವನು. ಒರಿಜಿನಲಿ ಮೈ ನೇಟಿವ್ ಪ್ಲೇಸ್ ಈಸ್ ವೇಕಿಂಗ್ ಸ್ಟೇಟ್. ನನ್ನ ವೇಕಿಂಗ್ ಪ್ರಮಾತೃತ್ವ. ನಿನ್ನ ಐಡೆಂಟಿಟಿ ಯಾವುದು? ಹೂ ಆರ್ ಯು? ನಿನ್ನ ಗುರುತು ಏನು? ನಾನು ಎಚ್ಚರ ವ್ಯಕ್ತಿತ್ವ. ಇದು ಅಧ್ಯಾಸ. ಏಕೆ? ನೀನು ಸುಷುಪ್ತಿಯಾಗಿದ್ದು ಸುಷುಪ್ತಿಯನ್ನು ಮುಚ್ಚಿ ಅಂದರೆ ಸುಷುಪ್ತಿ ಜಾಗೆಯಲ್ಲೇ ನಾನು ಎಚ್ಚರ ವ್ಯಕ್ತಿಯನ್ನು ನೋಡಿಕೊಂಡು ಬಿಟ್ಟಿದ್ದೀಯಲ್ಲ. ಜ್ಞಾತೃ ಕರ್ತೃ ಭೋಕ್ತೃ ಪ್ರಮಾ, ಅದು ಜೀವಭಾವ. ಇದು ಅಧ್ಯಾಸ. ಏಕೆಂದರೆ ಸುಷುಪ್ತಿ ಸ್ವರೂಪದಿಂದ ನಾನು ಎಚ್ಚರ ವ್ಯಕ್ತಿ ಎಂದು ಅನಿಸಿಕೆ ಅಧ್ಯಾಸ ಇಲ್ಲದೆ ಅನಿಸಲ್ಲ. ಇದೇ ಅಧ್ಯಾಸ. ಸುಷುಪ್ತಿ ಕೇವಲ ಚೈತನ್ಯ, ಸಾಕ್ಷಿ. ಅವನೇ ವೈಶ್ವಾನರ, ಅವನೇ ಪ್ರಾಜ್ಞ, ಅವನೇ ತೈಜಸ, ಅವನೇ 3 ಅವಸ್ಥೆಗಳಿಗೆ ಒಂದೇ ಸಾಕ್ಷಿ. 3 ಅವಸ್ಥೆಗಳಿಗೆ ಒಂದೇ ಸಾಕ್ಷಿ ಚೈತನ್ಯನಾಗಿರುವನು ನಾನಲ್ಲ, ನಾನು ಎಚ್ಚರ ವ್ಯಕ್ತಿ ಎಂದು ತಿಳ್ಕೊಂಡು ಬಿಡುವುದು ಅಧ್ಯಾಸ. ಈ ಅಧ್ಯಾಸದಲ್ಲೇ ತನಗೆ ಜೀವಭಾವ ಅನಿಸುತ್ತಾ ಇದೆ. ಅದರಿಂದ ಅವಿದ್ಯಾಕಲ್ಪಿತಸ್ಯೈವ ಜೀವಸ್ಯ, ವಾಕ್ಯ ನೋಡಿ, ಅವಿದ್ಯಾಕಲ್ಪಿತಸ್ಯೈವ ಜೀವಸ್ಯ ಶರೀರೇಂದ್ರಿಯ ಸಂಗಾತಾಭಿಮಾನವಶಾತ್. ಮೊದಲು ಅವಿದ್ಯಾ ಅಂದರೆ ಅಧ್ಯಾಸ. ಅಧ್ಯಾಸ ಅಂದರೆ ಏನು? ಜಾಗ್ರತ್ ಸ್ವಪ್ನ ಸುಷುಪ್ತಿಗಳಿಗೆ 3ಕ್ಕೆ ಇರುವ ಒಬ್ಬನೇ ಸಾಕ್ಷಿ. ಆ ಸಾಕ್ಷಿ ನಾನು ಎಂಬುದು ಬಿಟ್ಟು ಅವಸ್ಥೆ ಒಳಗೆ ಬಂದುಬಿಟ್ಟೆ. ಅವಸ್ಥೆ ಒಳಗಿನ ವ್ಯಕ್ತಿ ಎಂದು ಅನಿಸುವುದು ಅಧ್ಯಾಸ. ಈ ಅಧ್ಯಾಸದಿಂದ ತನಗೆ ಜೀವಭಾವ. ಜೀವನಾಗಿರುವಾಗ ಏನಿರುತ್ತಾನೆ? ಶರೀರೇಂದ್ರಿಯ ಸಂಗಾತ ಅಭಿಮಾನವಶ. ಅಭಿಮಾನ ಶರೀರೇಂದ್ರಿಯ ಸಂಗಾತ. ಶರೀರ, ಇಂದ್ರಿಯ, ಮನಸ್ಸು. ಶರೀರೇಂದ್ರಿಯ ಹೇಳಿದ್ದಾರೆ, ಆದಿ ಸೇರಿಸಿಕೊಳ್ಳಬಹುದು. ಶರೀರೇಂದ್ರಿಯ ಆದಿ ಅಂದರೆ ಮನಸ್ಸು. ಶರೀರೇಂದ್ರಿಯ ಮನಸ್ಸು. ಶರೀರ ಇಂದ್ರಿಯ ಮನಸ್ಸುಗಳ ಸಂಘಾತ ಅಂದರೆ ಒಂದು ಸಮುದಾಯ. ಶರೀರ ಇಂದ್ರಿಯ ಮನಸ್ಸುಗಳ ಸಾಮುದಾಯಿಕ ಅಭಿಮಾನ. ಸಾಮುದಾಯಿಕ ಅಭಿಮಾನ ಅಂದರೆ ಎ ಕಲೆಕ್ಟಿವ್ ಐಡೆಂಟಿಫಿಕೇಷನ್ ಆಫ್ ಶರೀರ ಇಂದ್ರಿಯ ಮನಸ್ಸು. ಶರೀರ ಮೂಲಕ ಒಂದು ಲೊಕೇಶನ್ ಬರುತ್ತದೆ. ದೇಶ ಬುದ್ಧಿ, ಕಾಲಬುದ್ಧಿ, ನಾನು ಇಂಥವನು, ಹೀಗಿದ್ದೇನೆ. ಇಂದ್ರಿಯಗಳ ಅಭಿಮಾನದಿಂದ ಜ್ಞಾತೃತ್ವ, ಕರ್ಮೇಂದ್ರಿಯಗಳ ಅಭಿಮಾನದಿಂದ ಕರ್ತೃತ್ವ, ಒಟ್ಟು ಮನಸ್ಸು ಇದೆಲ್ಲ ಅಭಿಮಾನದಿಂದ ಭೋಕ್ತೃತ್ವ, ದೇಹಾಭಿಮಾನದಿಂದ ಜನ್ಮ ಮರಣಶೀಲತ. ಹೀಗೆ ದೇಹ ಇಂದ್ರಿಯ ಮನಸ್ಸುಗಳ ಅಭಿಮಾನದಿಂದ ಜೀವಭಾವ. ಜೀವನ ಗುಣಗಳು, ಕರ್ಮಗಳು, ಅನುಭವಗಳು ಎಲ್ಲ ಜೀವಭಾವ. ಒಟ್ಟು ಜೀವಭಾವ. ಜೀವಭಾವ ಅಂದ್ರೇನು? ನಾನು ಜೀವ ಎಂದು ತಿಳ್ಕೊಳ್ಳುವುದು, ಜೀವನ ಅನುಭವಗಳು, ಜೀವನ ಕರ್ಮಗಳು, ಜೀವರೂಪವಾಗಿ ಜೀವಿಸುವುದು, ಜೀವನ ರೂಪವಾಗಿ ಸರ್ವವಿಧ ಸುಖ ದುಃಖ ಮರಣ ಜನ್ಮ ಎಲ್ಲ ಪಡ್ಕೊಳ್ಳೋದು. ಅಂದರೆ ಜೀವನಾಗಿರುವ ಸ್ಥಿತಿಯಲ್ಲಿ ಅನುಭವಿಸುವ ಅನುಭವಗಳು, ಕರ್ಮಗಳು, ಜ್ಞಾನಗಳು ಎಲ್ಲ ಒಟ್ಟು ಸೇರಿಸಿ ಜೀವಭಾವ. ಈ ಜೀವಭಾವ ಜೀವನಿಗೆ ಯಾವಾಗ ಆಗ್ತದೆ? ಅವಿದ್ಯಾದಲ್ಲಿ. ಅಂದರೆ ಅರ್ಥವೇನು? ಅವಿದ್ಯಾ ಅಧ್ಯಾಸದಲ್ಲಿರುವಾಗ ತಾನು ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನಿ ಅನಿಸುತ್ತದೆ. ಈ ಅಭಿಮಾನದಿಂದ ನಾನು ಜ್ಞಾತೃ, ಜ್ಞಾನೇಂದ್ರಿಯಗಳ ಅಭಿಮಾನಿ ಜ್ಞಾತೃ ಅನಿಸುತ್ತದೆ. ಜ್ಞಾತೃತ್ವ ಪಿತಸ್ಯ ಜ್ಞಾತೃತ್ವಂ. ನಾನು ಜ್ಞಾತೃ ಎಂದು ಅನಿಸಿದ್ದಾಗ ಜ್ಞಾತೃವಿಗೆ ಅಲ್ಲವೇ ಒಂದು ಗೊತ್ತಿದೆ, ಒಂದು ಗೊತ್ತಿಲ್ಲ. ಜ್ಞಾನ ಯಾನಿಗಿರುತ್ತದೆ? ಕಲ್ಲುಗಿರುತ್ತದೆ. ಕಲ್ಲುಗೆ, ಮಣ್ಣುಗೆ, ಗೋಡೆಗೆ, ಟೇಬಲ್ಗೆ ಜ್ಞಾನ ಅಜ್ಞಾನ ಇರಲ್ಲ. ಏಕೆ? ಜ್ಞಾತೃವಿಗೆ ಇರುತ್ತದೆ. ಜ್ಞಾತೃವಿಗೆ ಜ್ಞಾನ ಇರುತ್ತದೆ. ಅಂದರೆ ಶುದ್ಧ ಚೈತನ್ಯವಾದ ಸಾಕ್ಷಿಗೆ ಇರಲ್ಲ. ಸಾಕ್ಷಿಗೆ ಅಜ್ಞಾನ ಪ್ರಸಕ್ತಿಯೇ ಇಲ್ಲ. ಒಂದು ತಿಳಿಯಿತು, ಒಂದು ತಿಳಿಯಲಿಲ್ಲ. ಒಂದು ಗೊತ್ತು, ಒಂದು ಗೊತ್ತಿಲ್ಲ. ಹೀಗೆ ಗೊತ್ತಿದೆ ಗೊತ್ತಿಲ್ಲ ಎಂಬುದು ಜ್ಞಾನ ಅಜ್ಞಾನ ಯಾರಿಗೆ? ಜ್ಞಾತೃವಿಗೆ ಜ್ಞಾನ ಅಜ್ಞಾನ. ಅದರಿಂದ ಜೀವಭಾವ ಇರು. ಅಧ್ಯಾಸದಲ್ಲಿ ಜೀವಭಾವ. ಜೀವನಿಗೆ ಇಂದ್ರಿಯ ಮನಸ್ಸುಗಳ ಅಭಿಮಾನ. ಅದರಿಂದ ಅವರು ಜ್ಞಾತೃಕರ್ತೃಭೋಕ್ತೃ ಆಗುತ್ತಾನೆ. ಜ್ಞಾತೃಕರ್ತೃಭೋಕ್ತೃ ಆಗಿರುವವನಿಗೆ ಅಥವಾ ಪ್ರಮಾತೃ ಜ್ಞಾತೃ ಆಗಿರುವವನಿಗೆ ಜ್ಞಾನ ಇರುತ್ತದೆ. ಜ್ಞತ್ವಂ ಅಜ್ಞತ್ವಂ ವಾ ಭವೇತ್ ನ ನಿತ್ಯ ಚೈತನ್ಯ ಸ್ವರೂಪಸ್ಯ ಸಾಕ್ಷಿಣಃ. ವೈಶ್ವಾನರ ಆಗಿರುವ ಸಾಕ್ಷಿ, ತೈಜಸ ಆಗಿರುವ ಸಾಕ್ಷಿ, ಪ್ರಾಜ್ಞನಾಗಿರುವ ಸಾಕ್ಷಿ. ಅಂದರೆ ಈ 3 ಹೆಸರುಗಳಿಟ್ಟಾಗ ಮೂವರೆಂದು ತಿಳ್ಕೊಳ್ಳಬೇಡಿ. ಅದೇ ಸಾಕ್ಷಿಗೆ ಎಚ್ಚರ ದೃಷ್ಟ್ಯ ವೈಶ್ವಾನರ ಎಂದು ಹೆಸರಿಟ್ಟಿದ್ದೇವೆ. ಅವನಿಗೆ ಕನಸಿನ ದೃಷ್ಟ್ಯ ತೈಜಸ ಎಂದು ಹೆಸರಿಟ್ಟಿದ್ದೇವೆ. ಸುಷುಪ್ತಿ ದೃಷ್ಟ್ಯ ಪ್ರಾಜ್ಞಾ ಹೇಳಿದ್ದೇವೆ. ಇವು 3 ಹೆಸರುಗಳೇ ಹೊರತು 3 ಅವಸ್ಥೆಗಳಲ್ಲ, ಮೂವರು ಅಲ್ಲ. ಇದು ಮೂವರು ಅಲ್ಲ, 3 ಅವಸ್ಥೆಗಳು ಅಲ್ಲ. ಒಬ್ಬನಿಗೆ 3 ಹೆಸರುಗಳು. ವ್ಯತ್ಯಾಸ ನೋಡಿ.
ಮೂವರು ವ್ಯಕ್ತಿಗಳಲ್ಲ, ಬಿಡಿ ಅಲ್ಲ. ಮೂರು ಅವಸ್ಥೆ, ಒಬ್ಬನೇ ವ್ಯಕ್ತಿಗಿರುವಂಥ ಮೂರು ಅವಸ್ಥೆಗಳಲ್ಲ. ಏಕೆ? ಅವಸ್ಥೆಗಳು ಪ್ರಪಂಚಕ್ಕಿರುತ್ತದೆ. ಪ್ರಪಂಚ ದೃಷ್ಟಿಯ ಅವಸ್ಥೆ, ಅರಿವಿಗೆ ಅವಸ್ಥೆ ಇಲ್ಲ. ಅದರಿಂದ ಅದೇ ಅರಿವು ಎಚ್ಚರವನ್ನು ತಿಳಿಯುತ್ತಾ ಇರುವ ಅರಿವಿಗೆ ನೋಡಿ, ಒಂದೇ ಬೆಳಕು ಪುಸ್ತಕವನ್ನು ಬೆಳಗುತ್ತಾ ಇದ್ದರೆ ಪುಸ್ತಕ ಬೆಳಕು ಹೇಳಿದ್ದೀವಿ. ಮತ್ತು ಆ ಪುಸ್ತಕ ಮೇಲೆ ಒಂದು ಪೆನ್ನಿಟ್ಟರೆ ಪೆನ್ನನ್ನು ಬೆಳಗಿಸುವಾಗ ಪೆನ್ನಿನ ಬೆಳಕು ಹೇಳಿದ್ವಿ. ಪುಸ್ತಕ ಪೆನ್ನು ಎರಡು ತೆಗೆದು ಬಿಟ್ಟರೆ ಏನಿಲ್ಲದ ಬೆಳಕು ಎಂದು ಹೇಳಿದ್ವಿ. ಬೆಳಕು ಮೂರಾಯಿತಾ? ಪುಸ್ತಕವನ್ನು ಬೆಳಗಿಸುವಾಗ ಒಂದು ಬೆಳಕು, ಪೆನ್ನು ಹಾಕಿದ್ದಾಗ ಪೆನ್ನಿನ ಬೆಳಕು, ಎರಡು ತೆಗೆದು ಬಿಟ್ಟಾಗ ಖಾಲಿ ಬೆಳಕು, ಖಾಳಿಯನ್ನು ತಿಳಿಯುವ ಬೆಳಕು. ಅಂದರೆ ಮೂರು ಬೆಳಕಾಗುತ್ತದೆ. ಅದೇ ಬೆಳಕು ನೋಡಲ್ಪಡುವ ವಸ್ತುಗಳ ದೃಷ್ಟಿಯ ಮೂರೆಂದು ಕಲ್ಪಿತ ಹೆಸರು. ಏಕೆ? ಬೆಳಕದೇ ಬೆಳಕು. ಪುಸ್ತಕವನ್ನು ಬೆಳಗಿಸಲಿ, ಪೆನ್ನನ್ನು ಬೆಳಗಿಸಲಿ, ಎರಡು ಇಲ್ಲ ಎಂದು ಖಾಲಿ ಜಾಗವನ್ನು ಬೆಳಗಿಸಲಿ. ಹಾಗೆ ಒಂದೇ ಅರಿವಿಗೆ ಒಟ್ಟೆಚ್ಚರವನ್ನು ತಿಳಿಯುವ ಯಾವ ಅರಿವಿದೆಯೋ ಅದೇ ಅರಿವು ಏನು ಬದಲಾಯಿಸದೆ ಕನಸನ್ನು ತಿಳಿಯುತ್ತಾ ಇದೆ. ಕನಸು ಎಚ್ಚರ ಎರಡು ಬಿದ್ದು ಹೋದರೂ ತಾನು ಇಳಿಯುತ್ತದೆ, ಏನಿಲ್ಲ ಎಂದು ತಿಳಿಯುತ್ತದೆ. ಅಂದರೆ ಅರಿವಿನ ದೃಷ್ಟಿಯಲ್ಲಿ ಮೂರು ಅರಿವಿಗಳಲ್ಲ, ಅರಿವಿನ ಮೂರು ಸ್ಥಿತಿಗಳಲ್ಲ, ಒಂದೇ ಅರಿವಿಗೆ ಮೂರು ಹೆಸರುಗಳು. ಒಂದೇ ಸಾಕ್ಷಿಗೆ ವೈಶ್ವಾನರ ಹೆಸರು, ತೈಜಾಸ ಹೆಸರು, ಪ್ರಾಜ್ಞಾ ಹೆಸರು. ಆದ್ದರಿಂದ ನ ನಿತ್ಯ ಚೈತನ್ಯ ಸ್ವರೂಪಸ್ಯ ಸಾಕ್ಷಿಣಃ. ನಿತ್ಯ ಚೈತನ್ಯ ಅಂದರೆ ಅರ್ಥವೇನು? ಎಂದಿಗೂ ಚೈತನ್ಯವೇ. ಎಂದಿಗೂ ಚೈತನ್ಯ ಅಂದರೆ ಅರ್ಥವೇನು? ಇದು ಅನುಭವಾನುಸಾರ ಅರ್ಥ ಇರಬೇಕು. ಲಿಟ್ರಲ್ ಮೀನಿಂಗು, ಕನ್ಸೆಪ್ಚುವಲ್ ಮೀನಿಂಗ್ ಅಲ್ಲ. ಚೈತನ್ಯವನ್ನು ನಿತ್ಯ ಹೇಳುವುದೇಕೆ? ನಿತ್ಯ ಚೈತನ್ಯ ಅಂದರೆ ಚೈತನ್ಯವು ಒಂದು ನೋಡಿ, ಸ್ವಲ್ಪ ಹೊತ್ತು ಚೈತನ್ಯ, ಸ್ವಲ್ಪ ಹೊತ್ತು ಜಡ ಆಗಲ್ಲ. ಅಂದರೆ ಚೈತನ್ಯಕ್ಕೆ ಕಾಂಟ್ರಾಸ್ಟ್ ಆಗಿರುವ ಜಡ ವಸ್ತುವಿಲ್ಲ ಒಂದರ್ಥ. ಚೈತನ್ಯ ಈಸ್ ನಾಟ್ ಒನ್ ಆಫ್ ದ ಟೂ ಆಬ್ಜೆಕ್ಟ್ಸ್. ನಾವು ಅಂದ್ಕೊಳ್ತೀವಿ ಚೈತನ್ಯ ಒಂದು ವಸ್ತು, ಜಡ ಒಂದು ವಸ್ತು, ಅದರಿಂದ ಔಟ್ ಆಫ್ ದ ಟೂ ಚೈತನ್ಯ ಈಸ್ ಒನ್ ಆಫ್ ದ ಟೂ ಆಬ್ಜೆಕ್ಟ್ಸ್. ಪ್ರಪಂಚದಲ್ಲಿ ಎರಡು ವಸ್ತುಗಳಿವೆ, ಅದರಲ್ಲಿ ಒಂದು ಚೈತನ್ಯ. ಹಾಗಲ್ಲ, ಎರಡನೆಯದು ಜಡವೆಂಬುದು ಇಲ್ಲವೇ ಇಲ್ಲ, ತಾನು. ಅದಕ್ಕೆ ನಿತ್ಯ ಚೈತನ್ಯ. ಇನ್ನೊಂದು ನಿತ್ಯ ಎಂದು ಹೇಳುವುದರಲ್ಲಿ ಇನ್ನೊಂದೇನೆಂದರೆ ಇದು ಮಾಡಿಫೈಯಿಂಗ್ ಚೈತನ್ಯ ಅಲ್ಲ, ಮೂವಿಂಗ್ ಅಂದರೆ ಪ್ರವಾಹ ರೂಪ. ಪ್ರವಾಹ ಅಂದರೆ ಕಂಟಿನ್ಯೂವಸ್ಲಿ ಚೇಂಜಿಂಗ್ ಅಂದರೆ ಚೈತನ್ಯವಲ್ಲಿ ಅವಸ್ಥಾ ರೂಪ ಚೈತನ್ಯ ಅಲ್ಲ. ಚೈತನ್ಯ ಈಸ್ ನಾಟ್ ಎ ಅವಸ್ಥಾ ಆಫ್ ಸಾಕ್ಷಿ, ಇಟ್ ಈಸ್ ದ ಸ್ವರೂಪ ಆಫ್ ಸಾಕ್ಷಿ. ಇಫ್ ಚೈತನ್ಯ ವರ್ ಅನ್ ಅವಸ್ಥಾ ಆಫ್ ಸಾಕ್ಷಿ, ಚೈತನ್ಯ ಎಂಬುದು ಸಾಕ್ಷಿಯ ಒಂದು ಅವಸ್ಥೆ ಆದರೆ ಒಂದು ಅವಸ್ಥೆಯಲ್ಲಿ ಚೈತನ್ಯ, ಇನ್ನೊಂದು ಅವಸ್ಥೆಯಲ್ಲಿ ಇನ್ನೊಂದು ಆಗುತ್ತದ? ಅಥವಾ ಚೈತನ್ಯ ಫ್ಲಕ್ಚುವೇಟ್ ಆಗಿ ಹೆಚ್ಚು ಕಡಿಮೆ ಆಗುತ್ತದ? ಅಲ್ಲ. ಅದರಿಂದ ಇದಕ್ಕೆ ಫ್ಲಕ್ಚುವೇಷನ್ ಇಲ್ಲ, ಹೆಚ್ಚು ಕಡಿಮೆ ಇಲ್ಲ. ಅದರಿಂದ ಚೈತನ್ಯ ಎಂಬುದು ಅದರ ಅವಸ್ಥಾ ಅಲ್ಲ. ಚೈತನ್ಯವೇ ತಾನು ಚೈತನ್ಯ. ಅದಕ್ಕೋಸ್ಕರ ನಿತ್ಯ ಚೈತನ್ಯ. ನೋಡಿ, ಆ ನಿತ್ಯ ಪದದಲ್ಲಿ ಎಷ್ಟು ಸೂಕ್ಷ್ಮ ಅರ್ಥ ಇದೆ ನೋಡಿ. ಇದೆಲ್ಲ ಅಧ್ಯಾರೋಪ ಅಪವಾದ. ಅದು ಫ್ಲಕ್ಚುವೇಷನ್ ಅಪವಾದ ಮಾಡುವುದಕ್ಕೆ ನಿತ್ಯ ಎಂದು ಹೇಳಿದ್ದೇವೆ. ಚೈತನ್ಯ ಒಂದು ವಸ್ತುವು, ಜಡ ಒಂದು ವಸ್ತುವು. ಆ ಜಡ ಅಲ್ಲಪ್ಪ ಚೈತನ್ಯ ಎಂದು ಜಡ ವಸ್ತುವನ್ನು ಪಕ್ಕಕ್ಕಿಟ್ಟು ಚೈತನ್ಯ ಮಾತ್ರ ತೋರಿಸುವುದಕ್ಕೆ ಅಂದರೆ ಏನಾಗುತ್ತದೆ? ಎರಡು ವಸ್ತುಗಳಿವೆ, ಆ ವಸ್ತುವಲ್ಲ ಈ ವಸ್ತು ಎಂದು ಹೇಳಿದಂತೆ ಆಗುತ್ತದೆ. ಅದು ಅಲ್ಲ ನಿತ್ಯ ಚೈತನ್ಯ ಎಂದು ಸ್ವಲ್ಪ ಮಟ್ಟಿಗೆ ಅದು ತಗೊಳ್ಳಬಹುದು. ಜಡ ಅಲ್ಲ ಚೈತನ್ಯ, ಜಡತ್ವ ನಿಷೇಧ. ಮತ್ತೆ ಜಡತ್ವ ಅಂದರೆ ಜಡವಿಲ್ಲದ ಚೈತನ್ಯ ಒಂದಾಯಿತು. ನಿತ್ಯ ಎಂದು ಹೇಳುವುದರಲ್ಲಿ ಚೈತನ್ಯ ಅಂದರೆ ಅರ್ಥ ಬಂದುಬಿಡುತ್ತದೆ. ನಮಗೆ ಅರ್ಥವಾಗಬೇಕು ಎಂದು ನಿತ್ಯ ಎಂಬ ವಿಶೇಷಣ ಸೇರಿಸಿದ್ದಾರೆ. ನಿತ್ಯ ಸೇರಿಸಿದ್ದರೆ ಏನರ್ಥ? ಅದು ಜಡವಲ್ಲ ಎಂದು ಹೇಳುವುದು. ಅಷ್ಟೇ ಅಲ್ಲ, ಚೈತನ್ಯವು ಆತ್ಮಗೆ ಅಥವಾ ಸಾಕ್ಷಿಗೆ ಬರುತ್ತಿರುವ ಒಂದು ಅವಸ್ಥೆ ಅಲ್ಲ. ಸ್ವಲ್ಪ ಹೊತ್ತು ಚೈತನ್ಯ, ಇನ್ನು ಸ್ವಲ್ಪ ಹೊತ್ತು ಇನ್ನು ಬೇರೆ, ಹಾಗೆ ಹೆಚ್ಚು ಕಡಿಮೆ ಆಗಲ್ಲ, ಫ್ಲಕ್ಚುವೇಟ್ ಆಗಲ್ಲ. ಚೈತನ್ಯ ಜಡ ಆಗಲ್ಲ. ನಿತ್ಯ ಚೈತನ್ಯ ಅಂದರೆ ಚೈತನ್ಯ ಮಾತ್ರ ಚೈತನ್ಯ ಅಷ್ಟೆ, ಎಂದಿಗೂ ಅದೇ. ಇದು ಒಂದು ಸ್ಟೇಟ್ ಅಲ್ಲ, ಇದೊಂದು ವಸ್ತುವಲ್ಲ. ಇಟ್ ಈಸ್ ಇಟ್, ತಾನು ಎಂದು ಹೇಳುವುದಕ್ಕೆ ನಿತ್ಯ ಚೈತನ್ಯ ಸ್ವರೂಪಸ್ಯ ಸಾಕ್ಷಿಣಃ. ಆ ಸಾಕ್ಷಿಗೆ ಇತಿ ನ ಸಾಕ್ಷಿಭೂತೇಶ್ವರಸ್ಯ. ನಿತ್ಯ ಚೈತನ್ಯ ರೂಪವೇ ಸಾಕ್ಷಿ. ಆ ಸಾಕ್ಷಿಯೇ ಈಶ್ವರ. ನೋಡಿ, ಈಶ್ವರ ಅಂದರೆ ಬೇರೆ ಯಾರೂ ಅಲ್ಲ, ಸಾಕ್ಷಿಯೇ ಈಶ್ವರ. ಸಾಕ್ಷಿಭೂತೇಶ್ವರಸ್ಯ ಅವಸ್ಥಾತ್ರಯ ಕುತ್ರಜಿತಪಿ ಅಜ್ಞತ್ವಂ ಶಕ್ಯಶಂಕ್ಯ. ನಿತ್ಯ ಚೈತನ್ಯ ರೂಪ, ಎಂದಿಗೂ ಚೈತನ್ಯವಾಗಿರುವ ಸಾಕ್ಷಿ ಅವನೇ ಈಶ್ವರ. ಅವನೇ ಮೂರು ಅವಸ್ಥೆಗಳಿಗೆ ಸಾಕ್ಷಿ. ಅವನಿಗೆ ಎಂದಿಗಾದರೂ ಅಜ್ಞಾನವಿರುತ್ತದೆ? ನನಗೆ ಗೊತ್ತಿಲ್ಲ ಎಂದು ಹೇಳಬಹುದಾ? ಏಕೆ? ಅಜ್ಞಾನ ಯಾರಿಗಿರುತ್ತದೆ? ಜೀವನಿಗಿರುತ್ತದೆ. ಜೀವ ಯಾರು? ಅಧ್ಯಾಸದಲ್ಲಿರುತ್ತಾನೆ.
ಅಧ್ಯಾಸದಲ್ಲಿರುವಾಗ ಇನ್ನೇನಿರುತ್ತದೆ? ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನ ಇರುತ್ತದೆ. ಅಧ್ಯಾಸದಲ್ಲಿ ಜೀವಭಾವ ಇರುತ್ತದೆ. ಆ ಜೀವಭಾವಕ್ಕೆ ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನ ಇರುತ್ತದೆ. ಹಾಗೆಯೇ ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನವಿರುವಾಗ ಅವನಿಗೆ ಅಜ್ಞಾನ ಇರಬಹುದು, ಜೀವಭಾವಕ್ಕೆ ಅಜ್ಞಾನ. ಆದರೆ ಎಚ್ಚರವನ್ನು ತಿಳಿಯುವ ಸಾಕ್ಷಿ, ಕನಸನ್ನು ತಿಳಿಯುವ ಸಾಕ್ಷಿ, ಸುಷುಪ್ತಿಯಲ್ಲಿ ಇರುವ ಸಾಕ್ಷಿ, ಸುಷುಪ್ತಿಯಲ್ಲಿ ತಾನಾಗಿರುವ ಸಾಕ್ಷಿ, ಈ ಸಾಕ್ಷಿ ನಿತ್ಯ ಎಂದಿಗೂ ಚೈತನ್ಯ ಸ್ವರೂಪವೇ ಆಗುವುದರಿಂದ ಅವರಿಗೆ ಅಜ್ಞಾನ ಎಲ್ಲಿಂದ ಬರುತ್ತದೆ? ಈಗ ಗೊತ್ತಾಯ್ತಾ? ಪಾರಮಾರ್ಥಿಕ ದೃಷ್ಟಿ, ವ್ಯಾವಹಾರಿಕ ದೃಷ್ಟಿ. ಪಾರಮಾರ್ಥಿಕ ದೃಷ್ಟಿಗೆ ಕೇವಲ ಅರಿವೇ ಇರುತ್ತದೆ, ವ್ಯಾವಹಾರಿಕ ದೃಷ್ಟಿಗೆ ಅಜ್ಞಾನ ಇರುತ್ತದೆ. ನಿಮಗೆ ಸುಷುಪ್ತಿಯಲ್ಲಿ ಅಜ್ಞಾನ ಅನಿಸುತ್ತಾ ಇದೆ, ಆದರೆ ಅದ್ವೈತ ಅನಿಸುತ್ತಾ ಇದೆ ಅಂದರೆ ವ್ಯಾವಹಾರಿಕ ದೃಷ್ಟಿಯನ್ನು ಮಿಶ್ರಮ ಮಾಡಿ ಸುಷುಪ್ತಿ ನೋಡ್ತಾ ಇದ್ದೀವಿ ಎಂದರ್ಥ. ಅಂದರೆ ನೀವಿನ್ನು ವ್ಯಾವಹಾರಿಕ ದೃಷ್ಟಿಯ ಪ್ರಮಾತೃ ದೃಷ್ಟಿ, ಜೀವದೃಷ್ಟಿಯನ್ನು ಬಿಡದೆ ಸುಷುಪ್ತಿಯನ್ನು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಸುಷುಪ್ತಿ ಒಂದು ಪಕ್ಕ ಎಲ್ಲ ಒಟ್ಟಾಗಿದೆ ಅನಿಸುತ್ತದೆ, ಮತ್ತೆ ಏನು ಗೊತ್ತಿಲ್ಲ ಅನಿಸುತ್ತದೆ. ಇದನ್ನು ಇನ್ನೂ ಬಿಡಿಸಬೇಕು ಅಲ್ಲವೇ? ಸ್ವಲ್ಪ ಬಿಡಿಸಿದ್ದೇವೆ, ಇನ್ನೂ ಬಿಡಿಸಬೇಕು. ನಾಳೆ ಹೇಳೋಣ. ಜ್ಞಾತೃರೂಪಸ್ಯ ತು ಜೀವಸ್ಯ ಸ್ವಪ್ನ ಜಾಗರಿತಯೋರಸ್ತಿ ವಿಶೇಷ ಜ್ಞಾನ ಉಪಾಧಿಕೃತಂ ತದಾಭಾಸೋ ವಾ ಸುಷುಪ್ತೆ ಪುನಸ್ತಸ್ಯೈವ ಈಶ್ವರೇಣ ಏಕೀಭಾವಾತ್ ನ ವಿಶೇಷ ಜ್ಞಾನ. ಈ ವಿಶೇಷ ಜ್ಞಾನ ಎಂಬುದು ವಿಶೇಷ ಜ್ಞಾನವಿಲ್ಲ, ಸಾಮಾನ್ಯ ಜ್ಞಾನ. ಈ ಒಂದು ಪಾಯಿಂಟ್ ಇದೆ, ಇದು ಮುಂದೆ ಹೇಳೋಣ. ಇದರ ಪ್ರತ್ಯುತ್ತರ ಪೂರ್ತಿ ಆಗಲಿಲ್ಲ, ನಡೆಯುತ್ತಾ ಇದೆ. ಏಕೆಂದರೆ ನಾವು ಸುಷುಪ್ತಿಯಲ್ಲಿ ಅಜ್ಞಾನ ಎಂದು ಅನಿಸುತ್ತಾ ಇದೆಯಲ್ಲ, ಅದು ಏಕೆ ಎನ್ನುವುದು ಹೇಳಬೇಕು ಅಲ್ಲವೇ? ಅಜ್ಞಾನವಿದೆಯಾ, ಏಕೆ, ಹೇಗೆ, ಅದಿನ್ನೂ ಕ್ಲಿಯರ್ ಆಗಬೇಕು. ಸ್ವಲ್ಪ ಸೂಕ್ಷ್ಮ ಬುದ್ಧಿ ಇರುವವರಿಗೆ ಇಷ್ಟರಲ್ಲೇ ಗೊತ್ತಾಗಿರಬಹುದು. ಆದರೆ ನಾವು ನಾಳೆ ಬಿಡಿಸಿ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.